ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 9th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರನ್ನು ಕಂಪ್ಲೀಟ್ ಮಾಡಿದ್ದೀವಿ. ಹಿಂದಿನ ಕ್ಲಾಸ್ನಲ್ಲಿ 2ನೇ ಚಾಪ್ಟರ್ ಬಗ್ಗೆ ನಾವು ನೋಡ್ತಾ ಬರೋಣ. ಇದು TET GP STR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ 9th ಸ್ಟ್ಯಾಂಡರ್ಡ್ನ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಈ ಕ್ಲಾಸ್ ಇರುತ್ತೆ. ಅಧ್ಯಾಯ 2, ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ನೋಡಿ ಫ್ರೆಂಡ್ಸ್, ನಾವು ನಿನ್ನೆ ನಮ್ಮ ಸುತ್ತಲಿನ ದ್ರವ್ಯಗಳು ಎಂಬ ಪಾಠವನ್ನು ನೋಡಿದ್ದೀವಿ. ಹಾಗಾದರೆ ಇಂದಿನ ಪಾಠದಲ್ಲಿ ನಾವು ನಮ್ಮ ಸುತ್ತಮುತ್ತಲು ಕಂಡುಬರುವಂಥ ದ್ರವ್ಯಗಳು ಅವು ಶುದ್ಧ ಆದವು ಅಥವಾ ಅಶುದ್ಧವಾದವು ಅಂತ ನೋಡ್ತಾ ಬರೋಣ. ಬನ್ನಿ, ಮೊದಲನೇದಾಗಿ ಶುದ್ಧ ಅಂದ್ರೇನು ಅನ್ನೋದು ನಮಗೆ ಗೊತ್ತಿರಬೇಕು. ಯಾವುದಾದರೂ ವಸ್ತುವನ್ನು ಶುದ್ಧವೆಂದು ಹೇಳಿದರೆ ಆ ವಸ್ತುವಿನಲ್ಲಿರುವಂಥ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಅಥವಾ ಗುಣವನ್ನು ಹೊಂದಿವೆ ಎಂದರ್ಥ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಶುದ್ಧ ವಸ್ತು ಅಂತ ಹೇಳಕತ್ತೀವಪ್ಪ ಅಂದರೆ ಆ ವಸ್ತು ಯಾವ ರೀತಿಯ ಗುಣಗಳನ್ನು ಹೊಂದಿರ್ತೈತತ್ತ, ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರ್ತೈತಿ. ಯಾವುದೇ ರೀತಿ ಅಂದರೆ ಸೇಮ್ ರಾಸಾಯನಿಕ ಗುಣಗಳನ್ನು ಹೊಂದಿರ್ತೈತಿ. ಅಂಥ ವಸ್ತುವನ್ನು ನಾವು ಶುದ್ಧ ವಸ್ತು ಅಂತೇಳಿ ಕರಿತೀವಿ. ಬೈ ಚಾನ್ಸ್ ಬೇರೆ ಬೇರೆ ರಾಸಾಯನಿಕ ಗುಣಗಳನ್ನು ಹೊಂದಿತ್ತಪ್ಪ ಅಂದ್ರೆ ಆ ವಸ್ತುವನ್ನು ನಾವು ಅಶುದ್ಧ ವಸ್ತು ಅಂತೇಳಿ ಕರಿತೀವಿ. ಹಾಗಾದರೆ ಶುದ್ಧ ವಸ್ತುವು ಒಂದೇ ರೀತಿಯ ಕಣಗಳನ್ನು ಹೊಂದಿರುತ್ತದೆ. ಶುದ್ಧ ವಸ್ತು ಏನನ್ನು ಹೊಂದಿರ್ತೈತಿ ಅಂತ, ಒಂದೇ ರೀತಿಯ ಕಣಗಳನ್ನು ಹೊಂದಿರ್ತೈತಿ. ನೆಕ್ಸ್ಟ್ ಮಿಶ್ರಣ ಅಂತ ಬರುತ್ತೆ. ಹಾಗಾದರೆ ಮಿಶ್ರಣ ಅಂದರೆ ಏನಪ್ಪ ಅಂದರೆ ವಿಭಿನ್ನ ಪ್ರಮಾಣದಲ್ಲಿ ಬೆರಕೆಯಾಗಿರುವಂಥ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಮಿಶ್ರಣ ಅಂತ ಕರಿತೀವಿ. ನೋಡಿ, ವಿಭಿನ್ನ ಪ್ರಮಾಣದಲ್ಲಿ ಬೆರಕೆಯಾಗಿರುವಂಥ ಒಂದಕ್ಕಿಂತ ಹೆಚ್ಚು ಮಿಶ್ರಣವನ್ನು ನಾವು ಹೆಚ್ಚು ವಸ್ತುಗಳ ಮಿಶ್ರಣವನ್ನು ಏನಂತ ಕರಿತೀವಿ? ಮಿಶ್ರಣ ಅಂತ ಕರಿತೀವಿ. ಅಂದರೆ ಈ ಮಿಶ್ರಣದಲ್ಲಿ ಏನಾಗಿರ್ತವೆ, ಒಂದಕ್ಕಿಂತ ಹೆಚ್ಚು ವಸ್ತುಗಳೇನಾಗಿರ್ತವೆ, ಕೂಡ್ಕೊಂಡಿರ್ತಾವೆ. ಅವು ಯಾವ ಪ್ರಮಾಣದಲ್ಲಿಪ್ಪ ಅಂದರೆ ವಿಭಿನ್ನ ಪ್ರಮಾಣದಲ್ಲಿ. ಅಂದರೆ 70% ನೀರಲ್ಲಿ 30% ಉಪ್ಪು ಕೂಡ್ಕೊಂಡಿರೋದು ಆಗಿರ್ಬೋದು, ಇದನ್ನು ಒಂದು ಮಿಶ್ರಣ ಅಂತ ಕರಿತೀವಿ. ಅಥವಾ 80% ನೀರಿನಲ್ಲಿ 20% ಸಕ್ಕರೆ ಕೂಡಿಕೊಂಡಿರೋದಾಗಿರ್ಬೋದು. ಹೌದಾ, ಇದು ಕೂಡ ಒಂದು ಮಿಶ್ರಣ. ಅಂದರೆ ಇಲ್ಲಿ ಸಮ ಪ್ರಮಾಣದಲ್ಲಿ ಬೆರಿಕೆಯಾಗಿಲ್ಲ, ಇಲ್ಲೇನಾಗಿದೆ, ವಿಭಿನ್ನ ಪ್ರಮಾಣದಲ್ಲಿ ಬೆರಿಕೆಯಾಗಿರುವಂಥ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಮಿಶ್ರಣ ಕೂಡಿಕೊಂಡಿರೋದನ್ನು ನಾವು ಮಿಶ್ರಣತೆ ಕರಿತೀವಿ. ನೆಕ್ಸ್ಟ್ ದ್ರಾವಣತೆ ಬರುತ್ತೆ. ಏನಪ್ಪ ದ್ರಾವಣ ಅಂದರೆ 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ. 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ದ್ರಾವಣವೇ ಏನಂತ ಕರಿತೀವಿ ನಾವು? ಮಿಶ್ರಣ ಅಂತೇಳಿ. ಸಮರೂಪ ಮಿಶ್ರಣವನ್ನು ನಾವೇನಂತ ಕರಿತೀವಿ? ದ್ರಾವಣತೆ ಕರಿತೀವಿ. ಅಂದರೆ ಈ ದ್ರಾವಣದಲ್ಲಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಇರ್ತವೆ. ಆ ವಸ್ತುಗಳು ಏನಿರ್ತವೆ? ಸಮರೂಪ ಮಿಶ್ರಣ ಆಗಿರ್ತವೆ. ಅಂದರೆ ಮಿಶ್ರಣದಲ್ಲಿ ನಾವು 2 ರೀತಿ ಕಾಣ್ತೀವಿ. ಒಂದು ಸಮರೂಪ ಮಿಶ್ರಣ, ಇನ್ನೊಂದು ಅಸಮರೂಪ ಮಿಶ್ರಣ. ಹಾಗಾದರೆ ಸಮರೂಪ ಮಿಶ್ರಣಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ಈಗ ನೀರಿನಲ್ಲಿ ಏನು ಮಾಡೋದು? ಸಕ್ಕರೆಯನ್ನು ಕರಗಿಸೋದು. ಅಂದರೆ ನೀರಿನಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡಿದೀವಪ್ಪ ಅಂದರೆ ಏನಾಗ್ತೈತಿ? ಆ್ಯಡ್ ಮಾಡಿದ ನಂತರ ಅದನ್ನು ಕಲಕಿದೀವಪ್ಪ ಅಂದರೆ ಏನಾಗುತ್ತೆ? ಸಕ್ಕರೆಯು ನೀರಿನೊಂದಿಗೆ ಏನಾಗ್ತೈತಿ? ಕೂಡ್ಕೋತೈತಿ. ಅಂದರೆ ಸ್ವಲ್ಪ ಸಮಯ ಬಿಟ್ಟು ಅದನ್ನು ಕಲಕಿ ನೋಡಿದಾಗ ಸಕ್ಕರೆ ನಮಗೆ ಕಾಣೋದಿಲ್ಲ. ಹೌದಾ, ಅದು ಏನಾಗಿರ್ತೈತಿ? ನೀರಿನೊಂದಿಗೆ ಮಿಕ್ಸ್ ಆಗಿರ್ತೈತಿ. ಅದನ್ನು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಅಸಮರೂಪ ಮಿಶ್ರಣಕ್ಕೆ ಒಂದು ಎಕ್ಸಾಂಪಲ್ ಅಂದರೆ, ನೀವು ನೀರಿನಲ್ಲಿ ಒಂದು ಗ್ಲಾಸಲ್ಲಿ ನೀರು ತುಂಬ್ಕೊಳ್ಳಿ, ಅದರಲ್ಲಿ ಮಣ್ಣನ್ನು ಆ್ಯಡ್ ಮಾಡಿರಿ. ಮಣ್ಣನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ? ಅದು ನೀರಿನೊಂದಿಗೆ ಜಾಸ್ತಿ ವಿಲೀನ ಆಗಲ್ಲ, ನಾವು ಮಣ್ಣನ್ನು ನೋಡಬಹುದು. ಅಥವಾ ಇದನ್ನೇ ಏನಂತ ಕರಿತೀವಿ ನಾವು? ಅಸಮರೂಪ ಮಿಶ್ರಣ ಅಂತ ಕರಿತೀವಿ. ಅಥವಾ ಈ ನೀರಿನಲ್ಲಿ ಲೋಹದ ಚೂರುಗಳು ಹಾಕ್ಬೋದು, ಅವು ಕೂಡ ನೀರಿನಲ್ಲಿ ಕರಗಲ್ಲ. ಅಂದರೆ ಯಾವ ವಸ್ತುಗಳು ನೀರಿನಲ್ಲಿ ಕರಗಿ ನಮಗೆ ಕಾಣಲ್ಲಲ್ಲ ಅಂಥವುದನ್ನು ನಾವು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಯಾವ ವಸ್ತುಗಳನ್ನು ನೀರಿನಲ್ಲಿ ಕರಗಿಸಿದಾಗ ಅವು ನಮಗೆ ಕಾಣ್ತಾವಲ್ಲ ಅವನ್ನ ಅಸಮರೂಪ ಮಿಶ್ರಣ ಅಂತ ಕರಿತೀವಿ. ಹೌದಾ. ನೆಕ್ಸ್ಟ್, ಈಗ ಇಲ್ಲೇನಾಯಿತು? ದ್ರಾವಣ ಅಂದರೆ 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಅಂತ ಕರಿತೀವಿ. ಹೌದಾ. ಈ ದ್ರಾವಣಕ್ಕೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಸೋಡಾ ನೀರು, ಲಿಮೋನೆಡ್ ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ಲು? ದ್ರಾವಣಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಹಾಗಾದರೆ ದ್ರಾವಣವು ಏನನ್ನು ಒಳಗೊಂಡಿರ್ತೈತಿ ಮತ್ತು ಯಾವುದರಿಂದ ಕೂಡಿರ್ತೈತಪ್ಪ ಅಂದರೆ, ದ್ರಾವಣವು ದ್ರಾವಕ ಮತ್ತು ದ್ರಾವ್ಯಗಳನ್ನು ಏನು ಹೊಂದಿರ್ತೈತಿ? ಘಟಕಾಂಶಗಳಾಗಿ ಹೊಂದಿರ್ತೈತಿ. ಅಂದರೆ ದ್ರಾವಣದಲ್ಲಿ ಒಂದು ದ್ರಾವಕ ಇರುತ್ತೆ, ಇನ್ನೊಂದು ದ್ರಾವ್ಯ ಇರುತ್ತೆ. ಹಾಗಾದರೆ ಸರ್ ದ್ರಾವಕ ಅಂದ್ರೇನು ಅಂತ ನೋಡ್ತಾ ಬರೋದಾದರೆ ಇಲ್ಲಿ ನೋಡ್ಬೋದು ನೀವು,
ತನ್ನಲ್ಲಿ ಇತರೆ ಘಟಕಾಂಶವನ್ನು ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನು ದ್ರಾವಕ ಅಂತ ಕರಿತೀವಿ. ಅಂದರೆ ತನ್ನಲ್ಲಿ ಇತರ ಘಟಕಾಂಶ ಅಂದರೆ ಬೇರೆ ಘಟಕಾಂಶಗಳನ್ನು ಏನು ಮಾಡ್ತೈತಂತ ಕರಗಿಸಿಕೊಳ್ತೈತಂತ ಅಂಥ ದ್ರಾವಣದ ಘಟಕಾಂಶವನ್ನು ಏನಂತ ಕರಿತೀವಿ ನಾವು ದ್ರಾವಕ ಅಂತೇಳಿ ಕರಿತೀವಿ. ಹಾಗಾದರೆ ದ್ರಾವಕವು ಹೆಚ್ಚಿನ ಪ್ರಮಾಣದಲ್ಲಿರ್ತೈತಿ. ಸಾಮಾನ್ಯವಾಗಿ ದ್ರಾವಕ ಹೆಂಗಿರ್ತೈತಿ? ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಇದೊಂದು ಕಾಜಿನ ಗ್ಲಾಸ್ ಅಂತ ತಿಳ್ಕೊರಿ. ಹೌದಾ? ಈ ಗ್ಲಾಸಿನ ತುಂಬ ನಾವೇನು ಮಾಡಿದ್ದೀವಿ? ಇಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀವಿ. ಈ ಗ್ಲಾಸ್ನಲ್ಲಿ ಏನು ಮಾಡಿದ್ದೀವಿ? ನೀರನ್ನು ಆ್ಯಡ್ ಮಾಡಿದ್ದೀವಿ. ನೀರು ಹಾಕಿದ ತಕ್ಷಣ ಇದರಲ್ಲಿ ನಾವು 1 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ? 1 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀವಿ. ಹೌದಾ? ಸಕ್ಕರೆ ಎಷ್ಟಿದೆ? ಸ್ಮಾಲ್ ಅಮೌಂಟ್ ಇದೆ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿದೆ. ನೀರು ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತು ಈ ನೀರಿನಲ್ಲಿ ಸಕ್ಕರೆಯನ್ನು ಏನು ಮಾಡ್ತಾ ಇದೆ? ಈ ನೀರು ಕರಗಿಸಿಕೊಳ್ತಾ ಇದೆ. ಹಾಗಾದರೆ ನೀರು ಅನ್ನೋದೇನಿಲ್ಲಿ? ನೀರು ಅನ್ನೋದು ದ್ರಾವಕ. ಅಂದರೆ ನೀರು ಅತಿ ಹೆಚ್ಚೈತಿ. ಸಾಮಾನ್ಯವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ. ಯಾವುದು? ದ್ರಾವಕ. ನೀರು ಸಕ್ಕರೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಐತಿ. ಮತ್ತು ಈ ನೀರನ್ನು ದ್ರಾವಕತೆ ಕರೆಯೋಕೆ ಇನ್ನೊಂದು ರೀಸನ್ ಏನು? ಇದು ಏನು ಮಾಡತೈತಿ? ನೀರು ತನ್ನಲ್ಲಿ ಇತರೆ ಘಟಕಾಂಶಗಳನ್ನು ಏನು ಮಾಡ್ತಾ ಇದೆ? ಕರಗಿಸ್ಕೋತಾ ಇದೆ. ಹೌದಾ? ಸಕ್ಕರೆ ಏನಾಗ್ತೈತಿ? ಹಾಗಾದರೆ ದ್ರಾವ್ಯ ಆಗ್ತೈತಿ. ಅದು ಇನ್ನೊಂದು ಬೇರೆ ಎಕ್ಸಾಂಪಲು ತೊಗೋಬೋದು. ಈ ನೀರಿನಲ್ಲಿ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗಾದರೆ ನೀರು ಏನಾಗ್ತೈತಿ? ಅವಾಗ ದ್ರಾವಕ ಆಗ್ತೈತಿ, ಉಪ್ಪು ದ್ರಾವ್ಯ ಆಗ್ತೈತಿ. ಹಾಗಾದರೆ ದ್ರಾವ್ಯ ಅಂದರೆ ಏನಂತ ನೋಡ್ತಾ ಬರೋದಾದರೆ, ದ್ರಾವಕದಲ್ಲಿ ಕರಗುವ ದ್ರಾವಕದ ಘಟಕಾಂಶವನ್ನು ಏನಂತ ಕರಿತೀವಿ ನಾವು? ದ್ರಾವ್ಯ ಅಂತೇಳಿ ಕರಿತೀವಿ. ಹಾಗಾದರೆ ಸಾಮಾನ್ಯವಾಗಿ ಈ ದ್ರಾವ್ಯವು ಪ್ರಮಾಣ ಹೆಂಗಿರ್ತೈತಪ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲಿರ್ತೈತಿ. ಯಾವುದರ ಪ್ರಮಾಣ? ದ್ರಾವ್ಯದ ಪ್ರಮಾಣ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಯಾವುದರದ್ದು ಉದಾಹರಣೆ? ಈಗ ದ್ರಾವಣಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದೀವಿ. ಆ ದ್ರಾವಣಕ್ಕೆ ಉದಾಹರಣೆ ನಾವು ನೋಡೋಣ. ಆ ದ್ರಾವಣದಲ್ಲಿ ನೆಕ್ಸ್ಟ್ 2 ರೀತಿ ಬರುತ್ತೆ. ಒಂದು ದ್ರಾವಕ ಮತ್ತು ದ್ರಾವ್ಯ. ಹೌದಾ? ನೀರಿನಲ್ಲಿ ಸಕ್ಕರೆಯು ದ್ರವದಲ್ಲಿರುವಂಥ ಘನದ ದ್ರಾವಣವಾಗಿದೆ. ನೀರಿನಲ್ಲಿ ಸಕ್ಕರೆ ಕರಗಿಸುವುದು ಇಂಥ ದ್ರಾವಣ ಏನು? ದ್ರವದಲ್ಲಿರುವ ಘನದ ದ್ರಾವಣ. ದ್ರವದಲ್ಲಿರುವಂಥ ಘನದ ದ್ರಾವಣ ಅಂದರೆ ನೀರಿನಲ್ಲಿರುವಂಥ ಒಂದು ಘನ ವಸ್ತು ಅಂದರೆ ಯಾವುದು? ಸಕ್ಕರೆಯ ಒಂದು ದ್ರಾವಣ. ಹೌದಾ? ಇಲ್ಲಿ ನೋಡ್ಬೋದು ದ್ರಾವಣದಲ್ಲಿ ಸಕ್ಕರೆಯು ಏನಪ್ಪ ಅಂದರೆ ದ್ರಾವ್ಯ. ಸಕ್ಕರೆಯು ಏನು? ದ್ರಾವ್ಯ. ಯಾಕಪ್ಪ ಅಂದರೆ ಇದು ಸ್ಮಾಲ್ ಕಂಟೆಂಟ್ ಐತಿ. ಮತ್ತು ಇದು ಏನಾಗ್ತೈತಿ? ದ್ರಾವಕದಲ್ಲಿ ವಿಲೀನವಾಗ್ತೈತಿ. ವಿಲೀನವಾಗ್ತೈತಿ. ನೀರು ಅನ್ನೋದೇನು? ದ್ರಾವಕ. ನೀರು ಯಾಕೆ ದ್ರಾವಕಪ್ಪ ಅಂದರೆ ಇದು ಹೆಚ್ಚಿನ ಪ್ರಮಾಣದಲ್ಲೈತಿ. ನೆಕ್ಸ್ಟ್ ಇನ್ನೊಂದು, ಇದು ತನ್ನಲ್ಲಿ ಏನು ಮಾಡ್ತೈತಿ? ಬೇರೆ ವಸ್ತುಗಳನ್ನು ಏನು ಮಾಡ್ತೈತಿ? ಕರಗಿಸ್ಕೊಳ್ತೈತಿ. ಅದಕ್ಕಾಗಿ ನೀರು ಒಂದು ದ್ರಾವಕ. ನೆಕ್ಸ್ಟ್ ಆಲ್ಕೋಹಾಲ್ನಲ್ಲಿ ಅಯೋಡಿನ್ ದ್ರಾವಣ. ಆಲ್ಕೋಹಾಲ್ನಲ್ಲಿರುವಂಥ ಆಲ್ಕೋಹಾಲ್ನಲ್ಲಿ ಒಂದು ಅಯೋಡಿನ್ ದ್ರಾವಣವನ್ನು ಮಿಕ್ಸ್ ಮಾಡೋದು. ಈ ಆಲ್ಕೋಹಾಲ್ನಲ್ಲಿರುವಂಥ ಅಯೋಡಿನ್ ದ್ರಾವಣವನ್ನು ಏನಂತ ಕರಿತೀವಿ ನಾವು? ಟಿಂಚರ್ ಆಫ್ ಅಯೋಡಿನ್ ಅಂತ ಕರಿತೀವಿ. ನೋಡಿ, ಯಾವುದನ್ನು ಟಿಂಚರ್ ಆಫ್ ಅಯೋಡಿನ್ ಅಂತ ಕರೀತಾರಂತ ಏನಾದರೂ ಪ್ರಶ್ನೆ ಕೇಳಿದರೆ ಆಲ್ಕೋಹಾಲ್ನಲ್ಲಿರುವಂಥ ಅಯೋಡಿನ್ ದ್ರಾವಣವನ್ನು ಟಿಂಚರ್ ಆಫ್ ಅಯೋಡಿನ್ ಅಂತೇಳಿ ಕರೀತಾರೆ. ಹಾಗಾದರೆ ಈ ಆಲ್ಕೋಹಾಲ್ ಮತ್ತು ಅಯೋಡಿನ್ನಲ್ಲಿ ಯಾವುದು ದ್ರಾವ್ಯ, ಯಾವುದು ದ್ರಾವಕ ಅಂತ ನೋಡ್ತಾ ಬರೋದಾದರೆ, ಅಯೋಡಿನ್ ಎನ್ನುವುದು ಒಂದು ದ್ರಾವ್ಯ, ಆಲ್ಕೋಹಾಲ್ ಎನ್ನುವುದು ಒಂದು ದ್ರಾವಕ. ಅಯೋಡಿನ್ ಕಡಿಮೆ ಪ್ರಮಾಣದಲ್ಲಿದೆ, ಆಲ್ಕೋಹಾಲ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಕಡಿಮೆ, ಇದು ಹೆಚ್ಚು. ಹಾಗಾದರೆ ಆಲ್ಕೋಹಾಲ್ನಲ್ಲಿ ಏನಾಗ್ತಾ ಇದೆ? ಅಯೋಡಿನ ವಿಲೀನ ಆಗ್ತಾ ಇದೆ. ಆಲ್ಕೋಹಾಲ್ ಏನು ಮಾಡ್ತಾ ಇದೆ? ಅಯೋಡಿನನ್ನು ತನ್ನಲ್ಲಿ ಕರಗಿಸ್ಕೊಳ್ತಾ ಇದೆ. ಹೌದಾ? ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊತೀನಿ ದ್ರಾವ್ಯ ಮತ್ತು ದ್ರಾವಕದ ಬಗ್ಗೆ. ದ್ರಾವಣವು 2 ಘಟಕಾಂಶಗಳಿಂದ ಮಾಡಲ್ಪಟ್ಟಿರ್ತೈತಿ. ಒಂದು ದ್ರಾವ್ಯ, ಇನ್ನೊಂದು ದ್ರಾವಕ. ದ್ರಾವ್ಯವು ಕಡಿಮೆ ಪ್ರಮಾಣದಲ್ಲಿರ್ತೈತಿ, ದ್ರಾವಕವು ಹೆಚ್ಚಿನ ಪ್ರಮಾಣದಲ್ಲಿರ್ತೈತಿ. ದ್ರಾವಕ ಏನು ಮಾಡ್ತೈತಿ? ತನ್ನಲ್ಲಿ ಬೇರೆ ವಸ್ತುಗಳನ್ನು ಕರಗಿಸ್ಕೊಳ್ತೈತಿ. ಹೌದಾ? ಸ್ಮಾಲ್ ಅಮೌಂಟ್ ಆಫ್ ಅನ್ನು ಕರಗಿಸ್ಕೊತೈತಿ. ನೆಕ್ಸ್ಟ್ ದ್ರಾವ್ಯ ಏನು ಮಾಡ್ತೈತಿ? ಬೇರೆ ವಸ್ತುವಿನಲ್ಲಿ ಕರಗ್ತೈತಿ. ನೆಕ್ಸ್ಟ್ ದ್ರಾವಣದ ಗುಣಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ದ್ರಾವಣವು ಸಮರೂಪ ಮಿಶ್ರಣವಾಗಿದೆ. ನಾವಾಗಲೇ ನೋಡಿದ್ದೀವಿ ದ್ರಾವಣವು ಎಂಥ ಮಿಶ್ರಣ? ಸಮರೂಪ ಮಿಶ್ರಣ. ಅಂದರೆ ಮಿಶ್ರಣಗಳಲ್ಲಿ 2 ವಿಧ, ಸಮರೂಪ ಅಸಮರೂಪ ಅಂತ ನೋಡಿದ್ದೀವಿ. ಅಂದರೆ ಇವನ್ನು ಹೋಮೋಜಿನಿಯಸ್ ಮತ್ತು ಹಿಡ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸಮರೂಪ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್. ಹೌದಾ? ಈ ಸಮರೂಪ ಮಿಶ್ರಣಕ್ಕೆ ನೋಡುತ್ತಾ ಬರೋದಾದರೆ ಏನು ಮಾಡುತ್ತೆ? ಒಂದು ಮಿಶ್ರಣವನ್ನು ಏನಾದರೂ ಒಂದು ದ್ರಾವಕದಲ್ಲಿ ದ್ರಾವ್ಯವನ್ನು ಆ್ಯಡ್ ಮಾಡಿದ್ದೀವಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಕರಗ್ತೈತಿ. ಆ ದ್ರಾವ್ಯವು ನಮಗೇನು ಮಾಡಲ್ಲ?
ಸ್ವಲ್ಪ ಕಲಕಿ ಬಿಟ್ಟ ನಂತರ ಅದು ನಮ್ಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಅದನ್ನು ನಾವು ಸಮರೂಪ ಮಿಶ್ರಣ ಅಂತ ಕರಿತೀವಿ. ಏನಾದರೂ ಒಂದು ದ್ರಾವಕದಲ್ಲಿ ದ್ರಾವ್ಯವನ್ನು ಆ್ಯಡ್ ಮಾಡಿದಾಗ ಅದು ಏನಾದರೂ ನಮಗೆ ಕಣ್ಣಿಗೆ ಕಾಣ್ತಾ ಇತ್ತಪ್ಪ ಅಂದರೆ, ದ್ರಾವ್ಯವು ಕಣ್ಣಿಗೆ ಕಾಣ್ತಾ ಇತ್ತಪ್ಪ ಅಂದರೆ ಅದು ಏನಾಗ್ತೈತಿ, ಅಸಮರೂಪ ಮಿಶ್ರಣವಾದೈತಿ. ಹೌದಾ? ಹಾಗಾದರೆ ದ್ರಾವಣವು ಎಂಥ ಮಿಶ್ರಣ? ಸಮರೂಪ ಮಿಶ್ರಣ. ದ್ರಾವಣದಲ್ಲಿರುವಂಥ ಘನಗಳ ವ್ಯಾಸವು 1 ನ್ಯಾನೋಮೀಟರ್ ಅಂದರೆ 10⁹ ಮೀಟರ್ಗಿಂತ ಕಡಿಮೆ ಇರ್ತವೆ. ದ್ರಾವಣದಲ್ಲಿರುವಂಥ ಘನಗಳ ವ್ಯಾಸ ಎಷ್ಟು ಇರ್ತೈತಂತ? 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಅಂದರೆ 10⁹ ಮೀಟರ್ಗಿಂತ ಕಡಿಮೆ ಇರ್ತವೆ. ಆದುದರಿಂದ ಇವು ಈ ಬರಿಗಣ್ಣಿಗೆ ಏನಾಗಲ್ಲ, ಕಾಣಿಸುವುದಿಲ್ಲ. ಯಾವುದು? ದ್ರಾವಣದಲ್ಲಿರುವಂಥ ಘನಗಳ ವ್ಯಾಸ. ನೆಕ್ಸ್ಟ್, ಕಣಗಳ ಗಾತ್ರವು ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ದ್ರಾವಣಗಳು ಏನು ಮಾಡಲ್ಲಂತ, ಬೆಳಕಿನ ಅವುಗಳ ಮೂಲಕ ಹಾದು ಹೋಗುವಂಥ ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ಆದುದರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡುಬರುವುದಿಲ್ಲ. ಆದುದರಿಂದ ಬೆಳಕಿನ ಪಥ ಏನಾಗಲ್ಲ, ದ್ರಾವಣದಲ್ಲಿ ಕಂಡುಬರುವುದಿಲ್ಲ. ಅಂದರೆ ದ್ರಾವಣದಲ್ಲಿ ಬೆಳಕಿನ ಪಥವು ಕಂಡುಬರುವುದಿಲ್ಲ ಅನ್ನೋದು ಇದು ಒಂದು ಲಕ್ಷಣ ಅಥವಾ ಗುಣ ಆಗ್ತೈತಿ. ಹೌದಾ? ನೆಕ್ಸ್ಟ್, ದ್ರಾವಣವು ಸ್ಥಿರವಾಗಿದೆ. ಅಂದರೆ ದ್ರಾವಣ ಹೆಂಗೈತಿ? ಸ್ಥಿರ ಐತಿ. ನೀವು ಇಲ್ಲಿ ಸರ್ ಇಷ್ಟೆಷ್ಟು ದೊಡ್ಡ ಅದಾವಲ್ಲ ಸರ್, ನಾವು ಯಾವುದನ್ನು ಗುಣಗಳಾಗಿ ಸಣ್ಣ ಶಾರ್ಟಾಗಿ ಸ್ವಲ್ಪ ಹೇಳ್ಕೊಟ್ರೆ ಅಂದರೆ, ನೀವು ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ಅಂತೇಳಿ ಒಂದು ಪಾಯಿಂಟ್ ಬರೀರಿ. ಹೌದಾ? ನಿಮ್ಗೆ ದ್ರಾವಣದ ಗುಣಗಳನ್ನು ಕೇಳ್ಬೋದು 2 ಮಾರ್ಕ್ಸ್ಗೆ. ನೆಕ್ಸ್ಟ್, ದ್ರಾವಣದಲ್ಲಿ ಯಾವ್ಯಾವ ಘಟಕಾಂಶ ಇರ್ತಾವೆ ಅಂತೇಳಿ 1 ಮಾರ್ಕ್ಸಿಗೆ ಕೇಳಿ. ನೆಕ್ಸ್ಟ್, ದ್ರಾವ್ಯ ಅಂದ್ರೇನು ಮತ್ತು ದ್ರಾವಕ ಅಂದ್ರೇನು ಅಂತೇಳಿ ಕೇಳ್ಬೋದು. ಅದು 2 ಸೇರಿಸಿ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ GPSTRಗೆ. ಹೌದಾ? ನೆಕ್ಸ್ಟ್, ಇಲ್ಲಿ ಗುಣಗಳನ್ನು ಬರಿಬೇಕಾದ್ರೆ ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ಅಂತ ಬರೀರಿ 1 ಪಾಯಿಂಟ್. ನೆಕ್ಸ್ಟ್, ದ್ರಾವಣವು ಬರಿಗಣ್ಣಿಗೆ ಕಾಣಿಸುವುದಿಲ್ಲ ಅಂತೇಳಿ 2ನೇ ಪಾಯಿಂಟ್ ಬರೀರಿ. ನೆಕ್ಸ್ಟ್, 3ನೇ ಪಾಯಿಂಟ್, ದ್ರಾವಣವು ಬೆಳಕಿನ ಪಥವು ಏನು ಮಾಡಲ್ಲ, ದ್ರಾವಣದಲ್ಲಿ ಕಂಡು ಬರುವುದಿಲ್ಲ ಅಂತ ಬರೀರಿ. ಇದು 3ನೇ ಪಾಯಿಂಟ್ ಆಯಿತು. ನೆಕ್ಸ್ಟ್, ದ್ರಾವಣವು ಸ್ಥಿರವಾಗಿದೆ ಅಂತ ಬರೀರಿ. ಈ 4 ಪಾಯಿಂಟ್ಗಳನ್ನು ಬರೆದ್ರಪ್ಪ ಅಂದರೆ ನಿಮಗೆ 2 ರಿಂದ 3 ಮಾರ್ಕ್ಸ್ ಆರಾಮ್ ಕೊಡ್ತಾರೆ. ಓಕೆನಾ? ಇವು ದ್ರಾವಣದ ಗುಣಗಳು. ಅದು ನೆಕ್ಸ್ಟ್ ನೋಡ್ತಾ ಬರೋದಾದರೆ ಈ ರೀತಿಯಾಗಿ ಒಂದು ಲೆಕ್ಕವನ್ನು ಕೊಡ್ತಾರೆ ನಿಮಗೆ. ಇದು ಕೂಡ 2 ರಿಂದ 3 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. GPSTR ಆಗಿರಲಿ, HSTR ಅಂತೂ ಈ ರೀತಿಯಾಗಿರಲ್ಲ, GPSTRಗೆ ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್, ಅದರ ಜೊತೆಗೆ ನಿಮಗೆ 9th ಸ್ಟ್ಯಾಂಡರ್ಡ್ ಅಭ್ಯರ್ಥಿಗಳು ಕೂಡ ಈ ರೀತಿಯಾದಂಥ ಲೆಕ್ಕನ ಕೇಳ್ಬೋದು. ಏನಪ್ಪ ಅಂದರೆ, ಒಂದು ನೀರಿನ ಏನು ಕೊಟ್ಟಿರ್ತಾರೆ, 320 ಗ್ರಾಮ್ ನೀರಿನಲ್ಲಿ 320 ಗ್ರಾಮ್ ನೀರಿನಲ್ಲಿ 40 ಗ್ರಾಮ್ ಸಾಮಾನ್ಯ ಉಪ್ಪನ್ನು ಕರಗಿಸಿ ದ್ರಾವಣವನ್ನು ತಯಾರಿ ಮಾಡಲಾಗಿದೆ. ನೋಡಿ, 320 ಗ್ರಾಮ್ ಏನಿದೆ, ವಾಟರ್ ಇದೆ, ನೀರಿದೆ. ಆ ನೀರಿನಲ್ಲಿ 40 ಗ್ರಾಮ್ ಏನು ಮಾಡಲಾಗಿದೆ, NaCl ಅಂದರೆ ಅಡುಗೆ ಉಪ್ಪು, NaCl ಮಿಕ್ಸ್ ಮಾಡಿ ಒಂದು ದ್ರಾವಣವನ್ನು ರೆಡಿ ಮಾಡಲಾಗಿದೆ. ಏನನ್ನು ರೆಡಿ ಮಾಡಲಾಗಿದೆ? ದ್ರಾವಣ. ಆ ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿ ಸಾರತೆಯನ್ನು ಕಂಡುಹಿಡಿಯಿರತ್ತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾದರೆ ದ್ರಾವಣದ ರಾಶಿಯ ಶೇಕಡಾವಾರು ಸಾರತೆಯನ್ನು ಕಂಡುಹಿಡಿಯುವಂಥ ಒಂದು ಫಾರ್ಮುಲಾ ಏನಪ್ಪ ಅಂದರೆ, ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಸರ್, ಇಲ್ಲಿ ದ್ರವ್ಯದ ರಾಶಿ ನಮಗೆ ಕೊಟ್ಟಿದ್ದಾರೆ. ಅಂದರೆ ದ್ರಾವ್ಯ ಅನ್ನೋದೇನು, ಸ್ಮಾಲ್ ಕಂಟೆಂಟ್ ಅಥವಾ ಒಂದು ಹೆಚ್ಚು ಪ್ರಮಾಣದಲ್ಲಿ ಅದು ಕರಗುವಂಥ ಒಂದು ಕಂಟೆಂಟ್. ಹೌದಾ? ದ್ರಾವ್ಯ ಯಾವುದಿದೆ? ಉಪ್ಪು ದ್ರಾವ್ಯ ಎಷ್ಟು ಗ್ರಾಮ್ ಇದೆ? 40 ಗ್ರಾಮ್. ಹಾಗಾದರೆ ದ್ರಾವಕ 320 ಗ್ರಾಮ್ ಇದೆ. ಸರ್, ನಮ್ಗೆ ದ್ರಾವಣ ಇಲ್ಲಲ್ಲ, ಇಲ್ಲಿ ದ್ರಾವಣದ ರಾಶಿ ತೆಳಗೆ ಕೊಟ್ಟಿದ್ದಾರೆ, ನಮಗೆ ದ್ರಾವಣ ಇಲ್ಲಲ್ಲ, ದ್ರಾವಣವನ್ನು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದರೆ, ದ್ರಾವ್ಯ ಪ್ಲಸ್ ದ್ರಾವಕ ಅಂದರೆ ದ್ರಾವಣವನ್ನು ಕಂಡುಹಿಡಿಬೇಕಪ್ಪ ಅಂದರೆ ಏನು ಮಾಡಬೇಕು, ನಾವು ದ್ರಾವ್ಯವನ್ನು ದ್ರಾವಕ ಜೊತೆಗೆ ಕೂಡಿಸ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ, ನೀವು ನೋಡಿದ್ರಿ, ದ್ರಾವಣವು 2 ಘಟಕಾಂಶಗಳಿಂದ ಮಾಡಲ್ಪಟ್ಟೈತಿ. ಯಾವ್ಯಾವು? ಒಂದು ದ್ರಾವ್ಯ, ಇನ್ನೊಂದು ದ್ರಾವಕ. ಹಾಗಾದರೆ ದ್ರಾವ್ಯದ ರಾಶಿ ಎಷ್ಟೈತಿ? 40 ಗ್ರಾಮ್ ಐತಿ. ದ್ರಾವಕದ ರಾಶಿ 320 ಗ್ರಾಮ್. ಇವೆರಡನ್ನು ಕೂಡಿಸಿದಾಗ ಬಂದಿದ್ದು ಎಷ್ಟು? 360 ಗ್ರಾಮ್. ಈ 360 ಗ್ರಾಮ್ ಏನಾಗಿರ್ತೈತಿ? ದ್ರಾವಣದ ರಾಶಿಯಾಗಿರ್ತೈತಿ. ಗೊತ್ತಾಯ್ತಾ? ಹಾಂ, ದ್ರಾವಣದ ರಾಶಿ 360 ಗ್ರಾಮ್ ಆಯಿತು. ಹಾಗಾದರೆ ನಾವು ದ್ರಾವಣದ ರಾಶಿಯ ಶೇಕಡಾವಾರು ಅನುಪಾತದ ಸಾರತೆ ನೋಡಬೇಕು. ಹೌದಾ? ಹಾಗಾದರೆ ದ್ರಾವ್ಯದ ರಾಶಿ ಎಷ್ಟೈತಿ? ನಮಗೆ 40 ಐತಿ. ದ್ರಾವಣದ ರಾಶಿ 360 ಐತಿ. ನೆಕ್ಸ್ಟ್ ಇಂಟು 100 ಮಾಡಬೇಕು. ಹೌದಾ? ಫಾರ್ಮುಲಾ ಇದೆ ಇಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ ಅವರು. ಇವಾಗ ಏನು ಮಾಡಬೇಕಪ್ಪ ಅಂದರೆ, ನೀವು ಕಡ್ತಾ ಹೊಡಿಬೇಕು. ಇಲ್ಲಿ 0 ಕ್ಯಾನ್ಸಲ್ ಆಯ್ತು, ಮ್ಯಾಲಿನ 0 ಕ್ಯಾನ್ಸಲ್ ಆಯ್ತು. 4 1 4 9 ಅಂದರೆ ಏನಾಯಿತು? 100 ಡಿವೈಡೆಡ್ ಬೈ 9 ಆಯಿತು.
ಇದನ್ನೇ ನೀವು ಮಾಡಿದಾಗ 9 ಒಂದಲೇ 9 ಒಂದಲೇ ಅಂದರೆ ಇಲ್ಲಿ ಎಷ್ಟು ಉಳಿತು, 1 ಉಳಿತು, ಇಲ್ಲಿ ಮುಂದೆ 0 ಐತೆ ಅಂದರೆ ಇನ್ನೊಂದು 9 ಒಂದಲೇ ಅಂದರೆ ಇನ್ನೂ ಏನು ಉಳಿತು, ಇಲ್ಲಿ 1 ಉಳಿತು. 1 ಉಳಿದಾಗ ಏನಾಗುತ್ತೆ, ನಾವು ಪಾಯಿಂಟ್ ಕೊಟ್ಟು ಇನ್ನೊಂದು 0 ತೊಗೊಳ್ಳೋಣ ಅಂದರೆ ಇನ್ನೊಂದು 9 ಒಂದಲೇ ಆಗುತ್ತೆ. 11.1% ಆಗುತ್ತೆ. ಎಷ್ಟಾಗುತ್ತೆ, 11.1%. ಇದು ಏನು, ದ್ರಾವಣ ರಾಶಿಯ ಶೇಕಡಾವಾರು ಅನುಪಾತ. ಗೊತ್ತಾಯ್ತಾ? ಈ ರೀತಿಯಾಗಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ ನಿಲಂಬಿತ ಮಿಶ್ರಣ ಅಂತ ಬರುತ್ತೆ. ಸೊ ನಿಲಂಬಿತ ಮಿಶ್ರಣ ಅಂದರೆ ಏನಪ್ಪ ಅಂದರೆ ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ದ್ರಾವಣ ಅನ್ನೋದೇನಾಗಿತ್ತು, ದ್ರಾವಣ ಅನ್ನೋದು ಒಂದು ಸಮರೂಪ ಮಿಶ್ರಣ ಆಗಿತ್ತು. ನಿಲಂಬಿತ ಮಿಶ್ರಣ ಅನ್ನೋದು ಅಸಮರೂಪ ಮಿಶ್ರಣ ಆಗೈತಿ. ಇದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ. ದ್ರಾವ್ಯದ ಕಣಗಳು ಏನಾಗಿರಲ್ಲ, ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ. ನಾನು ಆಗಲೇ ಡೈರೆಕ್ಟ್ ಹೇಳಿಬಿಟ್ಟಿದ್ದೆ ನಿಮಗೆ. ಅಸಮರೂಪ ಮಿಶ್ರಣ ಅಂದ್ರೆ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನವಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಗ್ಲಾಸ್ ತೊಗೊರಿ, ಆ ಗ್ಲಾಸ್ನಲ್ಲಿ ನೀರು ತುಂಬ್ರಿ, ನೀರಿನಾಗ ಮಣ್ಣಿನ ಕಣಗಳನ್ನು ಆ್ಯಡ್ ಮಾಡಿರಿ. ಹೌದಾ? ಈ ಮಣ್ಣಿನ ಕಣಗಳು ಏನಿದು, ದ್ರಾವ್ಯ. ಹೌದಾ? ನೀರು ಅನ್ನೋದು ದ್ರಾವಣ. ಹೌದಾ? ಈ ದ್ರಾವಣದಲ್ಲಿ ಏನು ಇದು ಆಗಲ್ಲ, ದ್ರಾವ್ಯ ಅನ್ನೋದು ವಿಲೀನ ಆಗಲ್ಲ. ಇಷ್ಟು ಗೊತ್ತಾಯ್ತಲ್ಲ? ಇದು ಒಂದು ಅಸಮರೂಪ ಮಿಶ್ರಣ. ಹೌದಾ? ಇದನ್ನು ಏನಂತ ಕರಿತೀವಿ ನಾವು, ನಿಲಂಬಿತ ಮಿಶ್ರಣ ಅಂತ ಕೂಡ ಕರಿತೀವಿ. ನಿಲಂಬಿತ ಮಿಶ್ರಣದ ಲಕ್ಷಣಗಳನ್ನು ನೋಡ್ತಾ ಬರೋದಾದರೆ, ನಿಲಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಗೊತ್ತಾಯ್ತಾ? ನಿಲಂಬಿತ ಮಿಶ್ರಣವು ಕಣಗಳನ್ನು ಬರಿಗಣ್ಣಿನಲ್ಲಿ ನೋಡಬಹುದು. ನಿಲಂಬಿತ ಮಿಶ್ರಣದ ಕಣಗಳನ್ನು ನಾವೇನು ಮಾಡ್ಬೋದು, ಬರಿಗಣ್ಣಿನಲ್ಲಿ ನೋಡ್ಬೋದು. ನಿಲಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವಂಥ ಬೆಳಕಿನ ಕಿರಣಗಳನ್ನು ಏನು ಮಾಡ್ತಾವೆ, ಚದುರಿಸ್ತಾವೆ ಮತ್ತು ಅದರ ಪಥ ಕಾಣುವಂತೆ ಮಾಡ್ತಾವೆ. ನೀವು ಏನೂ ಅಲ್ಲ, ಇದು ಅಪೋಸಿಟ್ ಆಫ್ ದ್ರಾವಣದ ವಿರುದ್ಧ. ಇದು ದ್ರಾವಣದ ಏನು ಲಕ್ಷಣಗಳದಾವಲ್ಲ ಅದರ ವಿರುದ್ಧ ಲಕ್ಷಣಗಳನ್ನು ನಿಲಂಬಿತ ಮಿಶ್ರಣ ಹೊಂದೈತಿ. ಹೌದಾ? ನಿಲಂಬಿತ ಮಿಶ್ರಣವನ್ನು ಅಲುಗಾಡಿಸದೆ ಬಿಟ್ಟಲ್ಲಿ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗ್ತವೆ. ನಿಲಂಬಿತ ಮಿಶ್ರಣವನ್ನು ನಾವು ಅಲುಗಾಡಿಸದೆ ಬಿಟ್ಟಿವಪ್ಪ ಅಂದ್ರೆ ಆ ಕಣಗಳು, ಯಾವ ಕಣಗಳು, ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗ್ತವೆ. ಅಂದರೆ ನಿಲಂಬಿತ ಮಿಶ್ರಣವು ಅಸ್ಥಿರವಾಗೈತಿ. ನಾವು ದ್ರಾವಣವು ಸ್ಥಿರತೆ ನೋಡಿದ್ದೀವಿ, ನಿಲಂಬಿತ ಮಿಶ್ರಣವು ಅಸ್ಥಿರ ಐತಿ. ಮತ್ತು ನಾವು ಅಲ್ಲಿ ಏನಪ್ಪ ಅಂದ್ರೆ ದ್ರಾವಣವು ಪಥ ಕಾಣುವಂತೆ ಮಾಡುವುದಿಲ್ಲ ಅಂತ ನೋಡಿದ್ದೀವಿ, ಇಲ್ಲಿ ಪಥ ಕಾಣುವಂತೆ ಮಾಡ್ತೈತಿ. ಮತ್ತು ಇದು ಬೆಳಕಿನ ಕಿರಣವನ್ನು ಚದುರಿಸ್ತೈತಿ, ಅಲ್ಲಿ ಬೆಳಕಿನ ಕಿರಣಗಳು ಚದುರಿಸ್ತಿರ್ಲಿಲ್ಲ. ಅದೊಂದು ಸಮರೂಪ ಮಿಶ್ರಣ ಆಗಿತ್ತು ದ್ರಾವಣ. ನಿಲಂಬಿತ ಮಿಶ್ರಣ ಒಂದು ಅಸಮರೂಪ ದ್ರಾವಣ. ಗೊತ್ತಾಯ್ತಾ? ನೆಕ್ಸ್ಟ್ ಈ ಕಣಗಳು ಯಾವ ಕಣಗಳು, ನಿಲಂಬಿತ ಮಿಶ್ರಣದ ಕಣಗಳು ಸೋಸುವಿಕೆಯ ಪ್ರಕ್ರಿಯೆ ಮೂಲಕ ಮಿಶ್ರಣದಿಂದ ಏನು ಮಾಡ್ಬೋದು, ನಾವು ಬೇರ್ಪಡಿಸಬಹುದು. ಹೌದಾ? ನೆಕ್ಸ್ಟ್ ಬರೋದೇ ಕಲಿಲ ದ್ರಾವಣ ಅಂತ ಬರುತ್ತೆ. ಕಲಿಲ ದ್ರಾವಣ ಅಂದರೆ ಏನಪ್ಪ ಅಂದರೆ ಕಲಿಲಗಳು ಸಮರೂಪವಲ್ಲದ ಮಿಶ್ರಣಗಳಾಗಿದ್ದು ಅದರಲ್ಲಿರುವ ಕಣಗಳ ಗಾತ್ರ ಬರಿಗಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದು ಆದರೆ ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿವೆ. ನೋಡಿ, ಕಲಿಲಗಳು ಅಂದರೆ ಏನಪ್ಪ ಅಂದರೆ, ಕಲಿಲ ದ್ರಾವಣ ಅಂದರೆ ಏನಪ್ಪ ಅಂದರೆ ಇದು ಯಾವ ರೀತಿಯಪ್ಪ ಅಂದರೆ ಇದು ಸಮರೂಪವಲ್ಲದ ಅಥವಾ ಅಸಮರೂಪ ಮಿಶ್ರಣ. ಇದು ಕೂಡ ಒಂದು ಅಸಮರೂಪ ಅಥವಾ ಸಮರೂಪವಲ್ಲದ ಒಂದು ಮಿಶ್ರಣವಾಗೈತಿ. ಆದ್ರೆ ಇದರಲ್ಲಿರುವಂಥ ಕಣಗಳ ಗಾತ್ರ ಹೆಂಗದವಪ್ಪ ಅಂದ್ರೆ ಬರಿಗಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗ್ಯವು. ಈ ಕಲಿಲ ದ್ರಾವಣದಲ್ಲಿರುವಂಥ ಕಣಗಳ ಗಾತ್ರ ನಮ್ಮ ಕಣ್ಣಿಗೆ ಕಾಣಲ್ಲ, ಅಂದರೆ ಬರಿಗಣ್ಣಿಗೆ ಕಾಣಲ್ಲ. ಆದರೆ ಇನ್ನೊಂದು ತಿಳ್ಕೊಬೇಕು ನೀವು ಇಲ್ಲಿ, ಏನಪ್ಪ ಅಂದರೆ ಇವು ಬೆಳಕನ್ನು ಏನು ಮಾಡ್ತಾವೆ, ಚದುರಿಸುವಷ್ಟು ದೊಡ್ಡದಾಗ್ಯಾವು. ಯಾವು? ಕಲಿಲ ದ್ರಾವಣದ ಕಣಗಳು. ಈ ಕಲಿಲಗಳು ಕಾರ್ಖಾನೆ ಮತ್ತು ನಿತ್ಯ ಜೀವನದಲ್ಲಿ ಉಪಯುಕ್ತವಾಗಿವೆ. ಕಲಿಲಗಳು ಎಲ್ಲಿ ಉಪಯುಕ್ತ ಆಗ್ಯಾವು? ಕಾರ್ಖಾನೆ ಮತ್ತು ನಿತ್ಯ ಜೀವನದಲ್ಲಿ ಉಪಯುಕ್ತವಾಗ್ಯವು. ಈ ಕಲಿಲದ ಲಕ್ಷಣಗಳನ್ನು ನೋಡ್ತಾ ಬರೋದಾದರೆ, ಒಂದು ಅಸಮರೂಪ ಮಿಶ್ರಣ. ಕಲಿಲವು ಕೂಡ ಒಂದು ಅಸಮರೂಪ ಮಿಶ್ರಣ. ಕಲಿಲ ಕಣಗಳು ನಮ್ಮ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ. ಅಂದರೆ ಕಲಿಲದ ಕಣಗಳ ಗಾತ್ರವನ್ನು ನಾವು ಬರಿಗಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಕಲಿಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಏನು ಮಾಡ್ತಾವೆ, ಚದುರಿಸ್ತವು ಮತ್ತು ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ.
ಕಲ್ಲಿಲ್ಲದ ಕಣಗಳು ಎಷ್ಟು ದೊಡ್ಡದವಪ್ಪ ಅಂದ್ರೆ ಇವು ತಮ್ಮ ಮೂಲಕ ಹಾದು ಹೋಗುವಂಥ ಬೆಳಕಿನ ಕಿರಣ ಇರ್ತಾವಲ್ಲ ಅದನ್ನು ಏನು ಮಾಡ್ತಾವೆ, ಚದುರಿಸ್ತವೆ. ಮತ್ತು ಆ ಚದುರಿಸಿದ ಬೆಳಕಿನ ಪಥ ಏನಿರುತ್ತಲ್ಲ ಆ ಪಥ ಕಾಣುವಂತೆ ಮಾಡುವಷ್ಟು ಈ ಕಣಗಳು ದೊಡ್ಡದಾಗ್ಯಾವು. ನೆಕ್ಸ್ಟ್, ಕಲ್ಲಿಲ್ಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು, ಕಲ್ಲಿಲ್ಲದ ಕಣಗಳು ಏನದಾವು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ಕೂಡ ತಳ ಸೇರುವುದಿಲ್ಲ. ಅಲುಗಾಡಿಸದೆ ಬಿಟ್ಟರೂ ಕೂಡ ಅವು ಏನು ಮಾಡಲ್ಲ, ತಳ ಸೇರುವುದಿಲ್ಲ. ನೆಕ್ಸ್ಟ್, ಈ ಕಲ್ಲಿಲ್ಲ ಕಣಗಳನ್ನು ಯಾವ ರೀತಿ ಬೇರ್ಪಡಿಸ್ಬೋದಪ್ಪ ಅಂದರೆ ಇವುಗಳನ್ನು ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಬೇರ್ಪಡಿಸಬಹುದು. ಈ ಕಲ್ಲಿಲ್ಲ ಕಣಗಳನ್ನು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಇದನ್ನು ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಬೇರ್ಪಡಿಸಬಹುದು. ಯಾವ ಕಣಗಳನ್ನು? ಕಲ್ಲಿಲ್ಲ ಕಣಗಳನ್ನು. ಇವೆಲ್ಲವೂ ಕೂಡ ಕಲ್ಲಿಲ್ಲ ಕಣದ ಗುಣಗಳಾಗ್ಯವು. ನೆಕ್ಸ್ಟ್ ಬರೋದು ಧಾತುಗಳು. ಧಾತುಗಳನ್ನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲಿಮೆಂಟ್ಸ್, ಅಥವಾ ನಮ್ಮ ಕನ್ನಡದಲ್ಲಿ ಮೂಲ ವಸ್ತು ಅಂತ ಕೂಡ ಕರಿತೀವಿ ಧಾತುಗಳನ್ನು. ಹಾಗಾದರೆ ಧಾತು ಎಂಬ ಪದವನ್ನು ಯಾರು ನೀಡ್ತಾರಪ್ಪ ಅಂದರೆ ರಾಬರ್ಟ್ ಬಾಯ್ಲ್ ಎಂಬ ವಿಜ್ಞಾನಿ ನೀಡ್ತಾನೆ. ಯಾರು? ರಾಬರ್ಟ್ ಬಾಯ್ಲ್ ಎಂಬ ವಿಜ್ಞಾನಿ 1661ರಲ್ಲಿ ಧಾತು ಅಥವಾ ಎಲಿಮೆಂಟ್ ಎಂಬ ಪದವನ್ನು ನೀಡಿದನು. 1661ರಲ್ಲಿ ರಾಬರ್ಟ್ ಬಾಯ್ಲ್ ಎಂಬ ವಿಜ್ಞಾನಿ ಮಾಡ್ತಾನೆ ಧಾತು ಅಥವಾ ಎಲಿಮೆಂಟ್ ಎಂಬ ಪದವನ್ನು ಮೊದಲ ಬಾರಿಗೆ 1661ರಲ್ಲಿ ನೀಡ್ತಾನೆ. ನೆಕ್ಸ್ಟ್, ಇನ್ನೊಬ್ಬ ವಿಜ್ಞಾನಿ ಬರ್ತಾನೆ. ಯಾರಪ್ಪ ಅಂದರೆ ಆ್ಯಂಟೋನಿ ಲಾರೆಂಟ್ ಲೆವೋಸಿಯರ್ ಅಂತ ಬರ್ತಾನೆ. ಒಬ್ಬ ಫ್ರೆಂಚ್ ವಿಜ್ಞಾನಿ. ಈ ವಿಜ್ಞಾನಿ ಏನು ಹೇಳ್ತಾನಪ್ಪ ಅಂದರೆ ಒಂದು ವ್ಯಾಖ್ಯಾನವನ್ನು ನೀಡ್ತಾನೆ. ಆ ವ್ಯಾಖ್ಯಾನ ಏನಪ್ಪ ಅಂದರೆ ಧಾತುವು ದ್ರವ್ಯದ ಮೂಲ ರೂಪವಾಗಿದ್ದು, ಧಾತು ಅನ್ನೋದು ದ್ರವ್ಯದ ಮೂಲ ರೂಪವಾಗಿದ್ದು ರಾಸಾಯನಿಕ ಕ್ರಿಯೆಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಧಾತು ಅನ್ನೋದು ಒಂದು ದ್ರವ್ಯದ ಮೂಲ ರೂಪವಾಗೈತಿ. ಅದನ್ನು ರಾಸಾಯನಿಕ ಕ್ರಿಯೆಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಧಾತುವೇ ಅತಿ ಚಿಕ್ಕ ಕಣ, ಅದನ್ನು ಇನ್ನು ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲತ್ತೆ ಹೇಳಿದವರು ಯಾರು? ಆಂಟೋನಿ ಲಾರೆಂಟ್ ಲೆವೋಸಿಯರ್ ಎಂಬ ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಹೇಳ್ತಾನೆ. ಹೌದಾ? ಪ್ರಸ್ತುತ ನಮ್ಮ ಎಷ್ಟು ಧಾತುಗಳದಾವಪ್ಪ ಅಂದರೆ ಪ್ರಸ್ತುತ 118 ಧಾತು ಅದಾವೆ. ಎಷ್ಟು ಧಾತು ಅದಾವು? 118. ಇದು ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಎಲಿಮೆಂಟ್ ಎಂಬ ಪದವನ್ನು ಯಾರು ನೀಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರಾಬರ್ಟ್ ಬಾಯ್ಲ್ ಎಂಬ ವಿಜ್ಞಾನಿ ಎಷ್ಟರಲ್ಲಿ? 1661ರಲ್ಲಿ ಎಲಿಮೆಂಟ್ ಎಂಬ ಪದವನ್ನು ನೀಡಿದ್ದ. ಹೌದಾ? ಈ 118 ಧಾತುಗಳಲ್ಲಿ ಟೋಟಲ್ ಎಷ್ಟು ಪ್ರಕೃತಿಯಲ್ಲಿ ದೊರೀತವು ಅಥವಾ ಎಷ್ಟು ನೈಸರ್ಗಿಕವಾಗಿ ದೊರೀತವು ಅಂತ ನೋಡ್ತಾ ಬರೋದಾದರೆ ನಿಮ್ಮ ಪುಸ್ತಕದಲ್ಲಿ 92 ಕೊಟ್ಟಿದ್ದಾರೆ. 9th ಸ್ಟ್ಯಾಂಡರ್ಡ್ ಬುಕ್ನಲ್ಲಿ 92 ಕೊಟ್ಟಿದ್ದಾರೆ. ನಾನು ಬೇರೆ ಕಡೆ ಓದಿರೋ ಪ್ರಕಾರ 94 ಇದೆ. ಅಂದರೆ 2ರಲ್ಲಿ ಕೂಡ ಕನ್ಫ್ಯೂಷನ್ ಇದೆ. ನೀವು 92 ಅಥವಾ 94 ಎರಡರಲ್ಲಿ ಒಂದು ಆಪ್ಷನ್ ಬಂದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ. ಬೈ ಚಾನ್ಸ್ 2 ಆಪ್ಷನ್ ಬಂತಪ್ಪ ಅಂದರೆ ನೀವು 94 ಅಂತ ಆನ್ಸರ್ ಮಾಡ್ಬೋದು. ಬೈ ಚಾನ್ಸ್ 92 ಅಂತ ಆನ್ಸರ್ ಮಾಡಿದರೂ ಕೂಡ ಅಲ್ಲಿ ಗೌರ್ಮೆಂಟ್ ಬುಕ್ ಪ್ರಕಾರ ನೀವು ಅಬ್ಜೆಕ್ಷನ್ ಹಾಕಿದ್ರಪ್ಪ ಅಂದರೆ ಕರೆಕ್ಟ್ ಆಗುತ್ತೆ. ಹೌದಾ? ಗೌರ್ಮೆಂಟ್ ಬುಕ್ನಲ್ಲಿ 92 ಕೊಟ್ಟಿದ್ದಾರೆ, 94 ಅಂತ ಬೇರೆ ಬುಕ್ಗಳಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್, ಈ 94 ಧಾತುಗಳನ್ನು ಬಿಟ್ಟು ಉಳಿದ ಧಾತುಗಳು ಏನದವು? ಮಾನವ ನಿರ್ಮಿತ ಧಾತುಗಳದವು. ಅಂದರೆ ನ್ಯಾಚುರಲ್ ಎಲಿಮೆಂಟ್ಸ್ ಅಂದರೆ ನಿಸರ್ಗದಿಂದ ಸಿಗುವಂಥ ಎಲಿಮೆಂಟ್ಸ್ 94 ಆದರೆ ಉಳಿದವು ಎಷ್ಟು ಉಳಿತವು? 24 ಎಲಿಮೆಂಟ್ಸ್ ಉಳಿತವೆ. ಇವು ಕೃತಕವಾಗಿ ನಿರ್ಮಾಣ ಆಗ್ಯಾವು. ಓಕೆನಾ? ನೆಕ್ಸ್ಟ್, ಬಹುತೇಕ ಧಾತುಗಳು ಅಂದರೆ ಹೆಚ್ಚು ಧಾತುಗಳು ಯಾವ ರೂಪದಲ್ಲಿ ಅದಾವಪ್ಪ ಅಂದರೆ ಘನ ರೂಪದಲ್ಲಿ ಅದಾವು. ಈ ಧಾತುಗಳು ಘನ, ದ್ರವ ಮತ್ತು ಅನಿಲ 3 ರೂಪದಲ್ಲಿ ಕಂಡುಬರ್ತವೆ. ಆದರೆ ಹೆಚ್ಚಾಗಿ ಕಂಡುಬರೋದು ನಮಗೆ ಘನ ರೂಪದಲ್ಲಿ. ಕೊಠಡಿಯ ತಾಪಮಾನದಲ್ಲಿ 11 ಧಾತುಗಳು ಅನಿಲ ಸ್ಥಿತಿಯಲ್ಲಿವೆ. ಕೊಠಡಿಯ ತಾಪಮಾನದಲ್ಲಿ ಎಷ್ಟು ಧಾತುಗಳು ಅನಿಲ ಸ್ಥಿತಿ ಅದಾವಪ್ಪ ಅಂದರೆ 11 ಧಾತುಗಳು ಅನಿಲ ಸ್ಥಿತಿ. ಅಂದರೆ ಕೊಠಡಿಯ ತಾಪಮಾನ ಅಂದರೆ ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಹಾಗಾದರೆ ರೂಮ್ ಟೆಂಪ್ರೇಚರ್ ಎಷ್ಟು ಇರ್ತೈತಪ್ಪ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಎಷ್ಟು? 25 ಡಿಗ್ರಿ ಸೆಲ್ಸಿಯಸ್. ಮಾನವ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್. 37 ಡಿಗ್ರಿ ಸೆಲ್ಸಿಯಸ್ ಮಾನವ ದೇಹದ ತಾಪಮಾನ ಆದರೆ 25 ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ತಾಪಮಾನ ಅಥವಾ ರೂಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಅಷ್ಟಿರ್ತೈತಿ. ಈ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ 11 ಧಾತುಗಳು ಏನಿರ್ತಾವೆ? ಅನಿಲ ಸ್ಥಿತಿಯಲ್ಲಿರ್ತಾವೆ. ಕೊಠಡಿಯ ತಾಪಮಾನದಲ್ಲಿ 2 ಧಾತುಗಳು ದ್ರವ ಸ್ಥಿತಿಯಲ್ಲಿವೆ. 2 ಧಾತುಗಳು ಏನದಾವು? ದ್ರವ ಸ್ಥಿತಿಯಲ್ಲಿದ್ದಾವೆ. ಹಾಗಾದರೆ ಆ ಧಾತುಗಳು ಯಾವಪ್ಪ ಅಂದರೆ ಪಾದರಸ ಮತ್ತು ಬ್ರೋಮಿನ್. ಪಾದರಸ ಅನ್ನೋದು
ದ್ರವ ರೂಪದ ಲೋಹ, ದ್ರವ ರೂಪದ ಒಂದು ಲೋಹ ಯಾವುದಂತೆ ನಿಮ್ಮ ಪ್ರಶ್ನೆ ಕೇಳಿದ್ದಾರೆ ಮತ್ತು ಅತಿ ಹೆಚ್ಚು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರೈಸ್ ಆಗಿರುವಂಥ ಒಂದು ಪ್ರಶ್ನೆ. ದ್ರವ ರೂಪದ ಲೋಹ ಈ ಕೆಳಗಿನವುಗಳಲ್ಲಿ ಯಾವುದು? ನೀವು ಏನಂತ ಆನ್ಸರ್ ಮಾಡಬೇಕು, ಪಾದರಸ, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಮರ್ಕ್ಯುರಿ ಅಂತ ಕೂಡ ಕರೀತಾರೆ. ಹಾಗಾದರೆ ಬ್ರೋಮಿನ್ ಅನ್ನೋದು ಇದು ದ್ರವ ರೂಪದ ಲೋಹ, ದ್ರವ ರೂಪದ ಲೋಹ, ಇದು ಕೂಡ ಪ್ರಶ್ನೆಯಾಗಿದೆ. ದ್ರವ ರೂಪದ ಅಲೋಹ ಯಾವುದು? ಬ್ರೋಮಿನ್, ಇದು ಕೂಡ ಪ್ರಶ್ನೆಯಾಗಿದೆ. ಓಕೆನಾ. ನೆಕ್ಸ್ಟ್, ಸಾಮಾನ್ಯವಾಗಿ ಧಾತುಗಳನ್ನು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳೆಂದು ವಿಂಗಡಿಸ್ತೀವಿ. ನಾವು ಸಾಮಾನ್ಯವಾಗಿ ಧಾತುಗಳನ್ನು ಲೋಹಗಳು, ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತು ಮೆಟಲಾಯ್ಡ್ಸ್, ಲೋಹಾಭಗಳಂತೆ 3 ಟೈಪ್ ವಿಂಗಡಣೆ ಮಾಡ್ತೀವಿ. ಹಾಗಾದರೆ ಲೋಹಗಳ ಗುಣಗಳನ್ನು ನೋಡ್ತಾ ಬರೋದಾದರೆ, ಲೋಹಗಳು ಹೊಳಪನ್ನು ಹೊಂದಿವೆ. ಲೋಹಗಳು ಏನು ಹೊಂದೆವು? ಹೊಳಪನ್ನು ಹೊಂದೆವು. ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕವಾಗಿವೆ. ಲೋಹಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕವಾಗಿವೆ. ಲೋಹಗಳು ತನ್ಯತಾ ಗುಣವನ್ನು ಹೊಂದೆವು. ಏನಪ್ಪ ಸರ್ ತನ್ಯತೆ ಗುಣ ಅಂದರೆ, ಲೋಹಗಳನ್ನು ನಾವು ತಂತಿಯಾಗಿ ಎಳೆಯಬಹುದು. ನೆಕ್ಸ್ಟ್, ಲೋಹಗಳು ಕುಟ್ಯತೆ ಗುಣವನ್ನು ಹೊಂದೆವು. ಅಂದರೆ ಕುಟ್ಯತೆ ಗುಣ ಅಂದರೆ ಏನಪ್ಪ ಅಂದರೆ ಬಡಿದು ತೆಳುವಾದ ಹಾಳೆಯಾಗಿಸಬಹುದು ಯಾವುಗಳನ್ನು? ಲೋಹಗಳನ್ನು. ಇವು ವಿಶಿಷ್ಟ ಲೋಹೀಯ ಶಬ್ದವನ್ನು ಉಂಟು ಮಾಡ್ತಾವು. ಅಂದರೆ ಸೊನೋರಸ್ ಶಬ್ದವನ್ನು, ಅಂದರೆ ಲೋಹೀಯ ಶಬ್ದ ಅಂದರೆ ಸೊನೋರಸ್ ಕರಿತೀವಿ ಇಂಗ್ಲೀಷ್ನಾಗ. ಇವು ಲೋಹೀಯ ಶಬ್ದವನ್ನು ಉಂಟು ಮಾಡ್ತಾವೆ. ಯಾವುವು? ಲೋಹಗಳು. ಇವೆಲ್ಲವೂ ಲೋಹಗಳ ಗುಣಗಳಾಗಿವೆ. ಹಾಗಾದರೆ ಲೋಹಗಳಿಗೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಚಿನ್ನ, ಬೆಳ್ಳಿ, ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸೋಡಿಯಂ, ಪೊಟ್ಯಾಷಿಯಂ, ಪಾದರಸ. ನಿಮ್ಗಂತೂ ಕಾಮನ್ ಆಗಿ ಗೊತ್ತಾಗ್ತವೆ. ಚಿನ್ನ ಒಂದು ಲೋಹ ಅಂತೇಳಿ ಇವೆಲ್ಲ ಗೊತ್ತಾಗ್ತವೆ. ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಮತ್ತು ಪಾದರಸ ಇವು ಇಂಪಾರ್ಟೆಂಟ್ ಆಗ್ತವೆ. ಸೋಡಿಯಂ ಒಂದು ಲೋಹ, ಪೊಟ್ಯಾಷಿಯಮ್ ಒಂದು ಲೋಹ, ಪಾದರಸ ಒಂದು ದ್ರವ ರೂಪದ ಲೋಹ. ಇವು 3 ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಅಲೋಹಗಳು ಅಂತ ಬರ್ತವೆ, ನಾನ್ ಮೆಟಲ್ಸ್. ಈ ನಾನ್ ಮೆಟಲ್ಸ್ಗಳ ಗುಣಗಳನ್ನು ನೋಡ್ತಾ ಬರೋದಾದರೆ, ಇವು ವೈವಿಧ್ಯಮಯ ಬಣ್ಣಗಳನ್ನು ಪ್ರದರ್ಶಿಸುತ್ತವೆ. ಇವು ಎಂಥ ಬಣ್ಣವನ್ನು ಪ್ರದರ್ಶಿಸ್ತವೆ? ವೈವಿಧ್ಯಮಯವಾದಂಥ ಬಣ್ಣವನ್ನು ಪ್ರದರ್ಶಿಸ್ತವೆ. ಇವು ಶಾಖ ಮತ್ತು ವಿದ್ಯುತ್ನ ದುರ್ಬಲವಾಹಕ. ಅಂದರೆ ಇವುಗಳ ಮುಖಾಂತರ ಶಾಖ ಮತ್ತು ವಿದ್ಯುತ್ ಪಾಸ್ ಆಗಲ್ಲ. ಇವು ಹೊಳಪು, ವಿಶಿಷ್ಟ ಲೋಹೀಯ ಶಬ್ದ, ಕುಟ್ಯ ಮತ್ತು ತನ್ಯ ಗುಣವನ್ನು ಹೊಂದಿಲ್ಲ. ಯಾವುವು ನೋಡಿ? ಅಲೋಹಗಳು ಹೊಳಪನ್ನು ಹೊಂದಿಲ್ಲ, ವಿಶಿಷ್ಟ ಲೋಹೀಯ ಗುಣ ಅಂದರೆ ಸೊನೋರಸ್ ಸೌಂಡನ್ನು ಹೊಂದಿಲ್ಲ, ಇವು ಕುಟ್ಯತೆ ಗುಣವನ್ನು ಹೊಂದಿಲ್ಲ, ತನ್ಯತೆ ಗುಣವನ್ನು ಹೊಂದಿಲ್ಲ. ಯಾವುವು? ಅಲೋಹಗಳು. ಹೌದಾ. ಉದಾಹರಣೆಗೆ ನೋಡ್ತಾ ಬರೋದಾದರೆ, ಅಲೋಹಕ್ಕೆ ಉದಾಹರಣೆ ಆಕ್ಸಿಜನ್ ಆಗಿರ್ಬೋದು, ಆಮ್ಲಜನಕ, ಹೈಡ್ರೋಜನ್, ಜಲಜನಕ, ಅಯೋಡಿನ್, ಕಾರ್ಬನ್, ಬ್ರೋಮಿನ್, ಕ್ಲೋರಿನ್. ಹೌದಾ. ಇವೆಲ್ಲವೂ ಅಲೋಹಕ್ಕೆ ಉದಾಹರಣೆ. ನೀವು ಇಲ್ಲಿ ಅಯೋಡಿನ್, ನೆಕ್ಸ್ಟ್ ಬ್ರೋಮಿನ್, ನೆಕ್ಸ್ಟ್ ಕ್ಲೋರಿನ್, ಇವು 3 ನೆನಪಿನಲ್ಲಿ ಇಟ್ಕೊಳ್ಳಿ. ಇವು 3 ಅಲೋಹಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್, ಲೋಹಾಭಗಳು ಅಂತ ಬರ್ತಾವೆ. ಸರ್ ಲೋಹಾಭಗಳು ಅಂದರೆ ಏನು? ಇದನ್ನು ಇಂಗ್ಲೀಷ್ನಲ್ಲಿ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಇವು ಏನಪ್ಪ ಅಂದರೆ ಈ ಲೋಹಾಭಗಳು ಏನು ಮಾಡ್ತಾವೆ ಅಂದರೆ ಲೋಹ ಮತ್ತು ಅಲೋಹ ಇವೆರಡರ ಗುಣಗಳನ್ನು ಹೊಂದಿರ್ತಾವೆ. ಅಂದರೆ ಕೆಲವೊಂದಿಷ್ಟು ಲೋಹದ ಗುಣಗಳನ್ನು ಹೊಂದಿರ್ತಾವೆ, ಕೆಲವೊಂದಿಷ್ಟು ಅಲೋಹದ ಗುಣಗಳನ್ನು, ಇವೆರಡನ್ನು ಹೊಂದಿರ್ತಾವಲ್ಲ ಅವುಗಳನ್ನು ಏನಂತ ಕರಿತೀವಿ ನಾವು? ಲೋಹಾಭಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಬೋರಾನ್ ಆಗಿರ್ಬೋದು, ಸಿಲಿಕಾನ್ ಆಗಿರ್ಬೋದು, ಜರ್ಮೇನಿಯಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಲೋಹಾಭಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾವ್ಯಾವು? ಬೋರಾನ್, ಸಿಲಿಕಾನ್, ಜರ್ಮೇನಿಯಮ್, ಇವು ಲೋಹಾಭಕ್ಕೆ ಎಕ್ಸಾಂಪಲ್ಲು. ನೆಕ್ಸ್ಟ್, ಸಂಯುಕ್ತಗಳತ್ತೆ ಬರ್ತವೆ. ಏನಪ್ಪ ಸಂಯುಕ್ತಗಳು ಅಂತ ನೋಡ್ತಾ ಬರೋದಾದರೆ, 2 ಅಥವಾ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಉಂಟಾಗುವ ವಸ್ತುವಿಗೆ ಸಂಯುಕ್ತ ವಸ್ತು ಎನ್ನುವರು. ನೋಡಿ, 2 ಅಥವಾ ಹೆಚ್ಚಿನ ಧಾತುಗಳು ಏನಾಗ್ತಾವಂತ ರಾಸಾಯನಿಕವಾಗಿ ಒಂದಕ್ಕೊಂದು ಸಂಯೋಗ ಹೊಂದವಂತ, ನಿರ್ದಿಷ್ಟ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದವಂತ, ಆ ಸಂಯೋಗ ಹೊಂದಿ ಉಂಟಾಗುವಂಥ ವಸ್ತುವಿಗೆ ಏನಂತ ಕರಿತೀವಿ ನಾವು? ಸಂಯುಕ್ತ ವಸ್ತು ಅಂತ ಕರಿತೀವಿ. ಯಾವ ರೀತಿಯಪ್ಪ ಅಂದರೆ H2O ಅನ್ನೋದು ನೀರು ಕೂಡ ಒಂದು ಸಂಯುಕ್ತ. ಯಾವ ರೀತಿ ಹೇಳ್ತೀರಿ ಸರ್ ಅಂತ ನೋಡ್ತಾ ಬರೋದಾದರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವು ಏನಾಗ್ಯಾವಪ್ಪ ಅಂದರೆ ರಾಸಾಯನಿಕವಾಗಿ ಒಂದಕ್ಕೊಂದು ಸಂಯೋಗ ಹೊಂದ್ಯಾವು. ಅದರ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ, ಅಂದರೆ ಹೈಡ್ರೋಜನ್ನ 2 ಪರಮಾಣು ಮತ್ತು ಆಕ್ಸಿಜನ್ನ 1 ಪರಮಾಣು ಕೂಡಿಕೊಂಡು ಏನಾಗೈತಿ? ವಾಟರ್ ಕಂಟೆಂಟ್ ಅಂದರೆ ನೀರು ಆಗೈತಿ. ಇದು ನೀರು ಒಂದು ಸಂಯುಕ್ತವಾಗಿದೆ.
ಗೊತ್ತಾಯ್ತಾ? ಎಸ್. ನೆಕ್ಸ್ಟ್, ಮಿಶ್ರಣಗಳು ಮತ್ತು ಸಂಯುಕ್ತಗಳ ನಡುವೆ ಒಂದು ಡಿಫ್ರೆನ್ಸ್ ಇದೆ, ನೋಡ್ತಾ ಬರೋಣ ಬನ್ನಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವೆ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ನಿಮಗೆ 3 ಮಾರ್ಕ್ಸ್ಗೆ GPS TRಗೆ ಆಗಿರ್ಬೋದು ಅಥವಾ ನಿಮಗೆ 9th ಸ್ಟ್ಯಾಂಡರ್ಡ್ ಅಭ್ಯರ್ಥಿಗಳಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಬರೋದಾದರೆ ಮಿಶ್ರಣಗಳು ಫಸ್ಟ್ ಟೇಬಲ್ನಲ್ಲಿದೆ, ಸಂಯುಕ್ತಗಳು ಸೆಕೆಂಡ್ ಟೇಬಲ್. ಈ ಮಿಶ್ರಣಗಳು ಅಂದರೆ ಏನಪ್ಪ ಅಂದರೆ ಧಾತುಗಳು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗ್ತೈತಿ. ಧಾತು ಮತ್ತು ಅಥವಾ ಸಂಯುಕ್ತಗಳನ್ನು ನಾವೇನಾದರೂ ಕೇವಲವಾಗಿ ಅಂದರೆ ಬೆರೆಸಿದ್ವಪ್ಪ ಅಂದ್ರೆ ಅಲ್ಲಿ ಮಿಶ್ರಣ ಉಂಟಾಗ್ತೈತಿ. ಆದರೆ ಇಲ್ಲಿ ಏನಾಗಲ್ಲ, ಹೊಸ ಸಂಯುಕ್ತ ಉಂಟಾಗಲ್ಲ. ಆದರೆ ಸಂಯುಕ್ತಗಳಲ್ಲಿ ಧಾತುಗಳು ವರ್ತಿಸಿ ಸಂಯುಕ್ತಗಳು ಉಂಟಾಗ್ತವೆ. ಧಾತುಗಳು ಹೆಂಗೆ ವರ್ತಿಸ್ತಾವಪ್ಪ ಅಂದ್ರೆ ರಾಸಾಯನಿಕವಾಗಿ ವರ್ತಿಸಿ ಏನು ಉಂಟಾಗ್ತವೆ, ಒಂದು ಹೊಸ ಸಂಯುಕ್ತ ಉಂಟಾಗ್ತೈತಿ. ನೆಕ್ಸ್ಟ್ ಇಲ್ಲಿ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಯನ್ನು ಹೊಂದಿರುತ್ತವೆ. ಮಿಶ್ರಣಗಳು ಏನು ಮಾಡಿರ್ತಾವೆ, ವಿವಿಧ ಬಗೆಯ ಸಂಯೋಜನೆಯನ್ನು ಹೊಂದಿರ್ತವೆ. ಆದರೆ ಸಂಯುಕ್ತಗಳು ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆಯು ನಿರ್ದಿಷ್ಟವಾಗಿರುತ್ತದೆ. ಇಲ್ಲಿ ಏನಿರ್ತೈತತ್ತ, ಪ್ರತಿಯೊಂದು ಹೊಸ ವಸ್ತು ಇರ್ತೈತಲ್ಲ ಅದರ ಸಂಯೋಜನೆ ಏನಾಗಿರ್ತೈತತ್ತ, ನಿರ್ದಿಷ್ಟವಾಗಿರ್ತೈತತ್ತ. ಮೂರನೇ ಪಾಯಿಂಟ್, ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸುತ್ತವೆ. ಮಿಶ್ರಣಗಳು ಏನು ಮಾಡ್ತಾವೆ, ಅವುಗಳಲ್ಲಿರುವಂಥ ಘಟಕ ವಸ್ತುಗಳು ಇರ್ತಾವಲ್ಲ ಆ ಘಟಕ ವಸ್ತುಗಳ ಗುಣಗಳನ್ನು ಪ್ರದರ್ಶಿಸ್ತವೆ. ಆದರೆ ಈ ಸಂಯುಕ್ತಗಳು ಹಾಗಲ್ಲ. ಸಂಯುಕ್ತಗಳು ಏನು ಮಾಡ್ತಾವೆ, ಹೊಸ ವಸ್ತು ಸಂಪೂರ್ಣವಾಗಿ ಹೊಸ ವಸ್ತು ಬೇರೆ ನಿರ್ಮಾಣ ಆಗಿರ್ತೈತಲ್ಲ ಆ ವಸ್ತುವಿನ ಗುಣಗಳನ್ನು ಹೊಂದಿರ್ತವೆ. ಯಾವುವು, ಸಂಯುಕ್ತಗಳು. ಈಗ ನೋಡಿ, ಮಿಶ್ರಣಗಳಲ್ಲಿ ಒಂದು ಏನಾದರೂ ಅಂತ ತಿಳ್ಕೊಳ್ಳಿ, ಒಂದು ನೀರು ಪ್ಲಸ್ ನಾವು ಉಪ್ಪನ್ನು ಆ್ಯಡ್ ಮಾಡಿದ್ದೀವಪ್ಪ ಅಂದರೆ ಇದು ಏನು ಮಾಡ್ತೈತಿ, ಯಾವ ಗುಣವನ್ನು ತೋರಿಸ್ತೈತಪ್ಪ ಅಂದರೆ ಇದು ನೀರು ದ್ರವ ರೂಪದಲ್ಲಿರ್ತೈತ, ಅದೊಂದು ಗುಣ ಆಯ್ತಾ. ನೆಕ್ಸ್ಟ್ ಉಪ್ಪು ಹೆಂಗಿರ್ತೈತಿ, ಸ್ವಲ್ಪ ನಮಗೆ ಉಪ್ಪಾಗಿ ಹತ್ತೈತ. ಆ ರೀತಿ ಆ ಉಪ್ಪು ಸೇರಿದಂಥ ನೀರನ್ನು ನಾವೇನಾದರೂ ಕುಡಿದೇವಪ್ಪ ಅಂದ್ರೆ ಉಪ್ಪಾಗಿರುವಂಥ ನೀರನ್ನು ನಮಗೆ ನಾಲಿಗೆಗೆ ಹತ್ತೈತಿ, ಆ ರುಚಿಯನ್ನು ಹತ್ತೈತಿ. ಅದು ಏನು, ಉಪ್ಪಿನಿಂದ ಕೂಡಿರುವಂಥ ಒಂದು ರುಚಿಯನ್ನು, ಅದೇ ಗುಣವನ್ನು ಹೊಂದೈತಿ. ಆದರೆ ಸಂಯುಕ್ತ ಹಂಗಲ್ಲ, ಅದು ಏನಾಗ್ತೈತಿ, ಏನು ಬೇರೆ ವಸ್ತು ನಿರ್ಮಾಣ ಆಗಿರ್ತೈತಿಲ್ಲ ಅದರ ಗುಣವನ್ನು ಹೊಂದಿರ್ತೈತಿ. ಓಕೆನಾ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ಇದನ್ನು ಭೌತ ವಿಧಾನದಿಂದ ಘಟಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು. ಯಾವುದನ್ನು, ಮಿಶ್ರಣವನ್ನು. ಆದರೆ ಈ ಸಂಯುಕ್ತಗಳನ್ನು ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕಗಳ ವರ್ತನೆಗಳ ಮೂಲಕ ಘಟಕಾಂಶಗಳನ್ನು ಬೇರ್ಪಡಿಸಬಹುದು. ನೋಡಿ, ಈಗ ನಾನು ಜಸ್ಟ್ ಎಕ್ಸಾಂಪಲ್, ನೀರು ಮಿಕ್ಸ್ ಆಗಿರುವಂಥ ಉಪ್ಪು ಮಿಕ್ಸ್ ಆಗಿರುವಂಥ ನೀರು, ಹೌದಾ, ಉಪ್ಪಿನಿಂದ ಕೂಡಿರುವಂಥ ಒಂದು ನೀರು. ನಾವು ಈ ಮಿಶ್ರಣವನ್ನು ಬೇರ್ಪಡಿಸಬೇಕಂದ್ರೆ ಭೌತ ವಿಧಾನ ಯಾವ ರೀತಿಯಪ್ಪ ಅಂದರೆ ಇದಕ್ಕೆ ಹೀಟ್ ನೀಡುವುದರ ಮೂಲಕ ನೀರನ್ನು ಬೇರೆ ಮಾಡ್ಬೋದು, ಉಪ್ಪಿನ ಅಂಶವನ್ನು ಬೇರೆ ಮಾಡ್ಬೋದು, ಹೌದಾ. ಆದರೆ ಸಂಯುಕ್ತ ಅಂದರೆ ಬೆಸ್ಟ್ ಎಕ್ಸಾಂಪಲ್ ನೀರು ಅಂತ ಹೇಳಿದ್ದೆ. ಇದರಲ್ಲಿ H2O ಇರುತ್ತಂತ ಹೇಳಿದ್ದೆ. ಹೈಡ್ರೋಜನ್ನ 2 ಪರಮಾಣು, ಆಕ್ಸಿಜನ್ನ 1 ಪರಮಾಣು ಇರುತ್ತಂತ ಹೇಳಿದ್ದೆ. ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಬೇರ್ಪಡಿಸಬೇಕಪ್ಪ ಅಂದರೆ ರಾಸಾಯನಿಕ ವಿಧಾನವನ್ನು ಬಳಸಬೇಕು ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳ ವಿಧಾನವನ್ನು ಬಳಸಿದ್ವಿ ಅಂದ್ರೆ ಮಾತ್ರ ಇವು ಬೇರ್ಪಡ್ತಾವಂಥ ಯಾವುದು, ಸಂಯುಕ್ತಗಳು. ಇವು ಏನಾಗಿತ್ತಪ್ಪ ಅಂದರೆ ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಆಗಿತ್ತು. ಈ ವ್ಯತ್ಯಾಸ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಮೊದಲನೇದಾಗಿ ನಾವು ಈಗ ಏನೇನು ನೋಡಿದ್ದೀವಲ್ಲ ಅದನ್ನು ಸ್ವಲ್ಪ ಶಾರ್ಟಾಗಿ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ದ್ರವ್ಯ ನೋಡಿದ್ದೀವಿ. ದ್ರವ್ಯವು 3 ಸ್ಥಿತಿಯಲ್ಲಿ ಇರ್ತೈತಿ, ಹೌದಾ. ಘನ, ದ್ರವ, ಅನಿಲ. ಇದನ್ನು ನಿನ್ನೆಯ ಕ್ಲಾಸ್ನಲ್ಲಿ ನೋಡಿದ್ದೀವಿ. ದ್ರವ್ಯದಲ್ಲಿ 2 ವಿಧಗಳು ಬರ್ತವೆ, ಒಂದು ಶುದ್ಧ ವಸ್ತು, ಇನ್ನೊಂದು ಅಶುದ್ಧ ವಸ್ತುವನ್ನು ನಾವು ಮಿಶ್ರಣಗಳು ಅಂತ ಕರಿತೀವಿ, ಹೌದಾ. ಶುದ್ಧ ವಸ್ತುಗಳಲ್ಲಿ 2 ಪ್ರಕಾರಗಳು ಬರ್ತವೆ. ಒಂದನೇದು ಧಾತುಗಳು, ಎರಡನೇದು ಸಂಯುಕ್ತಗಳು. ಒಂದನೇದು ಧಾತು, ಎರಡನೇದು ಸಂಯುಕ್ತ. ಶುದ್ಧ ವಸ್ತುಗಳಲ್ಲಿ 2 ಪ್ರಕಾರ. ಈ ಮಿಶ್ರಣಗಳಲ್ಲಿ 2 ಪ್ರಕಾರ, ಒಂದು ಸಮರೂಪ ಮಿಶ್ರಣ, ಇನ್ನೊಂದು ಅಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಅಂತ ಕರಿತೀವಿ, ಹೌದಾ. ಈ ಶುದ್ಧ ವಸ್ತುಗಳಲ್ಲಿ ಧಾತುಗಳನ್ನು ಮೊದಲನೇದಾಗಿ ನೋಡ್ತಾ ಬರೋದಾದರೆ ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಯಾವುಗಳನ್ನು, ಧಾತುಗಳನ್ನು ನಾವು ಸರಳ ವಸ್ತುಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಹಾಗಾದರೆ ಸಂಯುಕ್ತಗಳನ್ನು ನೋಡ್ತಾ ಬರೋದಾದರೆ ನಿರ್ದಿಷ್ಟ ಸಂಯೋಜನೆಯನ್ನು ಹೊಂದಿವೆ. ಇವುಗಳನ್ನು ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಯಿಂದ ಧಾತುಗಳಾಗಿ ವಿಭಜಿಸಬಹುದು. ಯಾವುಗಳನ್ನು, ಸಂಯುಕ್ತಗಳನ್ನು. ಆದರೆ ಧಾತುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ತಾಮ್ರ, ಆಕ್ಸಿಜನ್, ಕಬ್ಬಿಣ,
ಹೈಡ್ರೋಜನ್, ಪಾದರಸ ಇವೆಲ್ಲವೂ ಕೂಡ ಧಾತುಗಳಿಗೆ ಉದಾಹರಣೆ. ಸಂಯುಕ್ತಗಳಿಗೆ ಉದಾಹರಣೆ ನೋಡ್ತಾ ಬರೋದಾದರೆ ನೀರು, ಮೀಥೇನ್ ಅಂದರೆ CH4 ಅಂತ ಕರಿತೀವಲ್ಲ, ಇಲ್ಲಿ ಮೂಡ್ತಾ ಇಲ್ಲ, CH4. ನೆಕ್ಸ್ಟ್ ಸಕ್ಕರೆ, ಉಪ್ಪು ಇವೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲು? ಸಂಯುಕ್ತಕ್ಕೆ ಎಕ್ಸಾಂಪಲು. ನೋಡಿ, ಸಂಯುಕ್ತವನ್ನು ನಾವು ಬೇರ್ಪಡಿಸ್ಬೋದು ಯಾವ ಪ್ರಕಾರ? ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಯಿಂದ ಅವುಗಳ ಧಾತುಗಳಾಗಿ ಬೇರ್ಪಡಿಸ್ಬೋದು, ಆದರೆ ಧಾತುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ಧಾತುಗಳಿಗೆ ಎಕ್ಸಾಂಪಲ್ಲು ತಾಮ್ರ, ಕಬ್ಬಿಣ, ಆಕ್ಸಿಜನ್, ಹೈಡ್ರೋಜನ್, ಪಾದರಸ, ನೆಕ್ಸ್ಟ್ ಅಲ್ಯೂಮಿನಿಯಮ್ ಇವೆಲ್ಲವೂ ಧಾತುಗಳಿಗೆ ಎಕ್ಸಾಂಪಲ್ಲು. ಸಂಯುಕ್ತಗಳಿಗೆ ಎಕ್ಸಾಂಪಲ್ಲು ನೀರು, ಮಿಥೇನ್, ಸಕ್ಕರೆ, ಉಪ್ಪು ಇವೆಲ್ಲ ಸಂಯುಕ್ತಗಳಿಗೆ ಎಕ್ಸಾಂಪಲ್ಲು. ಹೌದಾ? ನೆಕ್ಸ್ಟ್ ಮಿಶ್ರಣಗಳಲ್ಲಿ ನೋಡ್ತಾ ಬರೋದಾದರೆ ಮಿಶ್ರಣಗಳಲ್ಲಿ 2 ವಿಧಗಳು, ಒಂದು ಸಮರೂಪ ಮಿಶ್ರಣ, ಇನ್ನೊಂದು ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣವನ್ನು ನಾವು ನೋಡ್ತಾ ಬರೋದಾದರೆ ಇದು ಏಕರೂಪ ಸಂಯೋಜನೆಯನ್ನು ಹೊಂದಿರ್ತೈತಿ. ಏಕರೂಪ ಸಂಯೋಜನೆಯನ್ನು ಹೊಂದಿರ್ತೈತಿ ಯಾವ ರೀತಿಯಪ್ಪ ಅಂದರೆ, ನಾವು ಆಗಲೇ ನೋಡಿದ್ವಿ, ಒಂದು ನೀರಿನಲ್ಲಿ ಉಪ್ಪು ಮಿಕ್ಸ್ ಆಗ್ತೈತಿ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಅದನ್ನು ಏನಂತ ಕರಿತೀವಿ ನಾವು? ಏಕರೂಪ ಸಂಯೋಜನೆ ಅಂತ ಕರಿತೀವಿ. ಅಂದರೆ ಅದು ಕಂಪ್ಲೀಟಾಗಿ ಅದರೊಳಗೆ ಮಿಕ್ಸ್ ಆಗಿರ್ತೈತಿ, ಅದನ್ನು ಏಕರೂಪ ಸಂಯೋಜನೆ ಅಂತ ಕರಿತೀವಿ. ಹೌದಾ? ನೀರಿನಲ್ಲಿ ಸಕ್ಕರೆ ಅಥವಾ ನೀರಿನಲ್ಲಿ ಉಪ್ಪು ಉದಾಹರಣೆ ನೋಡತ್ತೀವ. ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಸಲ್ಫರ್, ಆಲ್ಕೋಹಾಲ್ನಲ್ಲಿ ನೀರು, ಇದು ಒಂದು ಸಮರೂಪ ಮಿಶ್ರಣಕ್ಕೆ ಉದಾಹರಣೆ. ಅಸಮರೂಪ ಮಿಶ್ರಣಕ್ಕೆ ಅಥವಾ ಸಮರೂಪವಲ್ಲದ ಮಿಶ್ರಣ ನೋಡ್ತಾ ಬರೋದಾದರೆ ಇದು ಅಸಮರೂಪ ಸಂಯೋಜನೆಯನ್ನು ಹೊಂದಿರ್ತೈತಿ. ಯಾವ ರೀತಿಯಪ್ಪ ಅಂದರೆ, ನಾವು ನೋಡಿದ್ವಿ ನೀರಿನಲ್ಲಿ ಮಣ್ಣಿನ ಕಣ ಆಗಿರ್ಬೋದು, ಅಥವಾ ಕಬ್ಬಿಣದ ಚೂರುಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ತಾಮ್ರದ ಚೂರಾಗಿರ್ಬೋದು, ಇವು ಏನಾಗ್ತವೆ? ಅಸಮರೂಪದ ಸಂಯೋಜನೆ ಹೊಂದಿರ್ತಾವೆ. ಅಂದರೆ ನಾವು ಅವುಗಳನ್ನು ನೀರಿನಲ್ಲಿ ಅವೇನಾಗ ಕಾಣ್ತಾವೆ ನಮಗೆ, ಅಂದರೆ ನೀರಿನಲ್ಲಿ ಸೇರಿಸಿದಂಥ ಇವೇನು ಕಬ್ಬಿಣದ ಚೂರು ಇರ್ತಾವಲ್ಲ ಅವುಗಳ ಕರೆಕ್ಟಾಗಿ ನೀರಿನಲ್ಲಿ ವಿಲೀನ ಆಗಲ್ಲ, ಅಂದರೆ ಅವು ನಮ್ಗೆ ಕಾಣ್ತಾವೆ. ಅದಕ್ಕಾಗಿ ನಾವು ಅಸಮರೂಪ ಸಂಯೋಜನೆ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಮಣ್ಣು ಮತ್ತು ಉಪ್ಪು, ಸಕ್ಕರೆ ಮತ್ತು ಉಪ್ಪು, ಎಣ್ಣೆಯಲ್ಲಿ ನೀರು ಇವೆಲ್ಲವೂ ಕೂಡ ಸಮರೂಪವಲ್ಲದ ಮಿಶ್ರಣಕ್ಕೆ ಎಕ್ಸಾಂಪಲ್ಲು. ಇದಿಷ್ಟು 2ನೇ ಪಾಠಕ್ಕೆ ಸಂಬಂಧಪಟ್ಟಂಗಾಯಿತು. ನಾವು ನಿನ್ನೆ ಚಾಪ್ಟರ್ನಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿದ್ವಿ. ಆ ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಅದರಲ್ಲಿ 1ರಿಂದ 2 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಕೇಳಿದ್ದಾರೆ. ಏನಪ್ಪ ಅಂದರೆ ಇದು ನೋಡಿ, ಇಲ್ಲಿದೆ ನೋಡಿ, ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆ ಅಂತ ಇದೆ. ಅದು ಏನಪ್ಪ ಅಂದರೆ, ಒಂದು ಘನ ರೂಪದಲ್ಲಿರುವಂಥ ಒಂದು ಧಾತು ಇದೆ ಅಥವಾ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ. ಘನರೂಪದ ವಸ್ತು ಅದು ದ್ರವರೂಪವಾಗಿ ಪರಿವರ್ತನೆ ಆಯ್ತಪ್ಪ ಅಂದ್ರೆ ಅದನ್ನು ನಾವು ದ್ರವನ ಅಂತ ಕರಿತೀವಿ. ಘನ ವಸ್ತು ದ್ರವವಾಗಿ ಪರಿವರ್ತನೆ ಆದರೆ ದ್ರವನ ಅಂತ ಕರಿತೀವಿ. ಹೌದಾ? ಅದೇ ದ್ರವ ವಸ್ತು ಘನವಾಗಿ ಪರಿವರ್ತನೆ ಆಯ್ತಪ್ಪ ಅಂದ್ರೆ ಘನೀಕರಣ ಅಂತ ಕರಿತೀವಿ. ಘನ ವಸ್ತು ದ್ರವವಾಗಿ ಪರಿವರ್ತನೆ ಆದರೆ ದ್ರವನ ಅಂತ ಕರಿತೀವಿ. ಅದೇ ದ್ರವ ವಸ್ತು ಘನವಾಗಿ ಪರಿವರ್ತನೆ ಆದರೆ ಘನೀಕರಣ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಮಂಜುಗಡ್ಡೆ ಅಂತ ತಗೋಬೋದು ನಾವು. ಮಂಜುಗಡ್ಡೆ, ಈ ಮಂಜುಗಡ್ಡೆಯನ್ನು ಹೀಟ್ ಮಾಡಿದಾಗ ದ್ರವ ರೂಪಕ್ಕೆ ಬರುತ್ತೆ, ಇದನ್ನು ದ್ರವನ ಅಂತ ಕರಿತೀವಿ. ಅದೇ ದ್ರವ ರೂಪದಲ್ಲಿರುವಂಥ ನೀರನ್ನು ನಾವೇನಾದರೂ ಕೂಲ್ ಮಾಡಿದ್ದೀವಪ್ಪ ಅಂದರೆ, ಫ್ರಿಜ್ನಲ್ಲಿ ಇಡ್ತೀವಪ್ಪ ಅಂದರೆ ಅದು ಏನಾಗ್ತೈತಿ? ಘನೀಕರಣ ಹೋಗ್ತೈತಿ, ಮಂಜುಗಡ್ಡೆ ಆಗ್ತೈತಿ. ಇದನ್ನು ಘನೀಕರಣ ಅಂತ ಕರಿತೀವಿ. ನೆಕ್ಸ್ಟ್ ಇದೇ ನೀರನ್ನು ನಾವೇನಾದರೂ ಇನ್ನೂ ಹೀಟ್ ಕೊಟ್ಟಿವಪ್ಪ ಅಂದರೆ, ಜಾಸ್ತಿ ಹೀಟ್ ಕೊಟ್ಟಿವಿ ಅಂದರೆ ಆವಿಕರಣ, ಅಂದರೆ ಆವಿಯಾಗಿ ಅನಿಲ ರೂಪಕ್ಕೆ ಬರ್ತೈತಿ, ಅದನ್ನು ಆವಿಕರಣ ಅಂತ ಕರಿತೀವಿ. ದ್ರವ ರೂಪದ ವಸ್ತು ಅನಿಲ ರೂಪಕ್ಕೆ ಬರುವುದನ್ನು ಆವಿಕರಣ ಅಂತ ಕರಿತೀವಿ. ಅದೇ ಅನಿಲ ರೂಪದ ವಸ್ತು ದ್ರವ ರೂಪಕ್ಕೆ ಬರುವುದನ್ನು ಸಾಂದ್ರೀಕರಣ ಅಂತ ಕರಿತೀವಿ. ದ್ರವ ರೂಪದ ವಸ್ತು ಅನಿಲ ರೂಪಕ್ಕೆ ಬರುವುದನ್ನು ಆವಿಕರಣ ಅಂತ ಕರೆದ್ರೆ, ಅನಿಲ ರೂಪದ ವಸ್ತು ದ್ರವ ರೂಪಕ್ಕೆ ಹೋಗುವುದನ್ನು ಸಾಂದ್ರೀಕರಣ ಅಂತ ಕರಿತೀವಿ. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ನೀರನ್ನು ಹೀಟ್ ಕೊಟ್ಟಿವಂದ್ರೆ ಆವಿಕರಣ ಆಗ್ತೈತಿ. ಆ ಆವಿಯನ್ನು ನಾವು ತಂಪು ಮಾಡಿದೀವಪ್ಪ ಅಂದರೆ ಏನಾಗ್ತೈತಿ? ದ್ರವ ರೂಪಕ್ಕೆ ಹೋಗ್ತೈತಿ, ಅದನ್ನು ಸಾಂದ್ರೀಕರಣ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಘನ ರೂಪದಿಂದ ಅನಿಲ ರೂಪಕ್ಕೆ ನೇರವಾಗಿ ಪರಿವರ್ತನೆ ಆಗುವುದನ್ನು ಉತ್ಪನ್ನನ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಒಂದು ಯಾವುದ್ಯಾವ ಇಂಪಾರ್ಟೆಂಟ್ ಅಪ್ಪ ಅಂದರೆ, ಒಂದು ಸಾಂದ್ರೀಕರಣ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಹಲವು ಬಾರಿ ಕೇಳಲಾಗಿದೆ. ನೆಕ್ಸ್ಟ್ ಇನ್ನೊಂದು ಉತ್ಪನ್ನನ, ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಸಬ್ಲಿಮೇಷನ್ ಅಂತ ಕರೀತಾರೆ. ಸಬ್ಲಿಮೇಷನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಬ್ಲಿಮೇಷನ್, ಹೌದಾ? ಘನರೂಪದ ವಸ್ತು ಅನಿಲವಾಗಿ ಪರಿವರ್ತನೆಯಾಗುವುದನ್ನು ಉತ್ಪನ್ನ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಈ ಅನಿಲ ರೂಪದ ವಸ್ತು ಘನರೂಪ ಆಗುವುದನ್ನು ನಿಕ್ಷೇಪಣ ಅಂತ ಕರಿತೀವಿ. ಅನಿಲ ರೂಪದ ವಸ್ತು ಘನರೂಪ ಆಗುವುದನ್ನು ಏನಂತ ಕರಿತೀವಿ? ನಿಕ್ಷೇಪಣ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಬರ್ಕೊಳ್ಳಿ, ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಕ್ಲಾಸ್ ಆಗಿತ್ತು.
ಓಕೆ, ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.